ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಮಂಗಳವಾರ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ತ್ರಿಶಕ್ತಿ ದೇವಿಯನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮವನ್ನು, ನೇರ ಪ್ರಸಾರದ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ, ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರು ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಿರತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಲಭ್ಯವಿದೆ. ಮತ್ತು ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಆಹಾರದ ಪದ್ಯ ಕ್ರಮಗಳಾಗಲಿ, ಇಲ್ಲಾಂತಂದರೆ ಊಟದ ಉಪಚಾರಗಳಲ್ಲಾಗಲಿ ಎಲ್ರಿಗೂ ಕೂಡ ಒಂದು ಆಸನೆ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಯಿಂದನೂ ಕೂಡ ನರಳುತ್ತಾನೆ ಇದ್ದಾರೆ. ಅದರಲ್ಲೂ ಮಧುಮೇಹಿಗಳಂತೂ ಕೂಡ ಒಂದಲ್ಲ ಒಂದು ಔಷಧಿಯನ್ನು ತೆಗೆದುಕೊಳ್ಬೇಕು ಅಂತಂದರೆ ಸಾಕಷ್ಟು ಬಾರಿ ಆಲೋಚನೆಯನ್ನು ಮಾಡಬೇಕು. ಆದರೆ ಗ್ಯಾಸ್ಟ್ರೋ ಜೀವನ್ ಎಂಬತಕ್ಕಂಥ ಅಮೃತೋಪಾದಿಯಾಗಿರತಕ್ಕಂಥ ಈ ಒಂದು ಆಯುರ್ವೇದದ ಔಷಧಿ ಯಾರು ಬೇಕಾದರೂ ಕೂಡ ಸ್ವೀಕರಿಸ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಎಂಬತಕ್ಕಂಥದ್ದಿಲ್ಲ. ಮಧುಮೇಹಿಗಳು ಅಂತಂದರೆ ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರೂ ಕೂಡ ಬಹಳ ನೆಮ್ಮದಿಯಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದವಾಗಿರ್ತಕ್ಕಂಥ ಔಷಧಿ. ಅದು ನಮ್ಮ ಗ್ಯಾಸ್ಟ್ರೋ ಜೀವನ್ ಅಂತಲೇ ಹೇಳ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಬಳಸಿ. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಅರವಿಂದ್ ಪ್ರಾಪರ್ಟೀಸ್. ಅರವಿಂದ್ ಪ್ರಾಪರ್ಟೀಸ್ರವರು ತಮ್ಮ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಸೇವೆಯನ್ನು ಸಲ್ಲಿಸ್ತಾ ನೆಲಮಂಗಲ ಸೊಂಡೆಕೊಪ್ಪ ರಸ್ತೆಯಿಂದ ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಇವರ ಅದ್ಭುತವಾಗಿರ್ತಕ್ಕಂಥ ನಿವೇಶನಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥದ್ದಿದೆ. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಂಗಳವಾರ, ತಾಯಿ ದುರ್ಗಾದೇವಿಯನ್ನು ಆರಾಧನೆಯನ್ನು ಮಾಡತಕ್ಕಂಥ ವಾರ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ತಾಯಿ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ, ತಾಯಿ ದುರ್ಗಾದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ತಾಯಿ ಮಹಾಲಕ್ಷ್ಮಿ, ತಾಯಿ ದುರ್ಗಾದೇವಿ ಮತ್ತು ಸರಸ್ವತಿ ದೇವಿ, ತ್ರಿಶಕ್ತಿ ದೇವಿಯರ ಸಂಪೂರ್ಣ ಕೃಪಾಶೀರ್ವಾದ ನಮ್ಮಿ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನೇನು ಆಗೋ ಈಗೋ ಅಂತಂದರೆ ಆಗಸ್ಟ್ ತಿಂಗಳು ಬರ್ತಾ ಇದೆ. ನಮ್ಮ ಭೂವರಹಸ್ವಾಮಿ, ಲಕ್ಷ್ಮೀ ಭೂವರಹಸ್ವಾಮಿ ಸಾನ್ನಿಧ್ಯದ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ ನೆರವೇರ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ಬಹಳಷ್ಟು ಸಿದ್ಧತೆಗಳು ಕೂಡ ನಡೀತಾ ಇದೆ. ಈ ಸಿದ್ಧತೆಗಳು ಒಂದು ಕಡೆ ಆದರೆ ಆ ಜಾತ್ರೆ ಸಂಪೂರ್ಣವಾಗಿ ನೆಮ್ಮದಿಯುತವಾಗಿ ಯಾವುದೇ ರೀತಿ ಸಮಸ್ಯೆಗಳಿಲ್ದಿರ ಎಲ್ಲವೂ ಕೂಡ ತಾವು ಅಂದುಕೊಂಡಂತೆ, ನಾವೆಲ್ಲರೂ ಕೂಡ ಅಂದುಕೊಂಡಂತೆಯೇ ನೆರವೇರಬೇಕು ಅಂತಂದರೆ ಅದಕ್ಕೆ ತಮ್ಮೆಲ್ಲರ ಸಹಕಾರವೂ ಕೂಡ ಅಷ್ಟೇ ಬಹಳ ಮುಖ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಬಾರಿ ಆಗಸ್ಟ್ 1ನೇ ತಾರೀಕಿನಿಂದ ಹಿಡಿದು 11ನೇ ತಾರೀಕಿನವರೆಗೂ ಕೂಡ 11 ದಿನಗಳ ಈ ಒಂದು ಮಂಡಲಾನುಷ್ಠಾನ ಏನಿದೆ, ಜಾತ್ರಾ ಮಹೋತ್ಸವ ಏನಿದೆ, 11 ದಿನಗಳೂ ಕೂಡ
ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಅಲಂಕಾರಗಳಾಗಿರ್ಬೋದು, ಪೂಜಾನುಷ್ಠಾನಗಳಾಗಿರ್ಬೋದು, ಮತ್ತು ಆಶ್ರಮದಲ್ಲಿ 11 ದಿನವೂ ಕೂಡ ನಿರಂತರವಾಗಿ ಹೋಮ ಹವನ ಕಾರ್ಯಕ್ರಮಗಳು ನೆರವೇರ್ತಾನೆ ಇರುತ್ತೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳಿಗೆ ತಾವು ಯಾರಾದರೂ ಭಾಗಿಯಾಗಬೇಕು. ಗುರುಗಳೇ, ನನ್ನದು ಒಂದು ಸೇವೆ ಇರಲಿ, ಈ 11 ದಿವಸದಲ್ಲಿ ನಾನೇನಾದರೂ ಒಂದು ಸೇವೆಯನ್ನು ಸಲ್ಲಿಸಬೇಕು ಗುರುಗಳೇ ಎಂಬತಕ್ಕಂಥ ಒಂದು ಮನಸ್ಸಿನಲ್ಲಿ ಇಚ್ಛೆ ಇಟ್ಕೊಂಡಿರ್ತಕ್ಕಂಥವ್ರು ಅವೆಲ್ಲರೂ ಕೂಡ ಒಮ್ಮೆ ಆಶ್ರಮಕ್ಕೆ ಭೇಟಿ ನೀಡಿ, ಆಶ್ರಮಕ್ಕೆ ಬನ್ನಿ. ಯಾಕೆ ಅಂತಂದರೆ ಫೋನನ್ನು ಮಾಡಿ ತಾವು ವಿಚಾರಣೆಯನ್ನು ತೆಗೆದುಕೊಳ್ಬೋದು, ಆದರೆ ಅದೆಲ್ಲದಕ್ಕೆ ನಮಗೆಲ್ಲಾಗಿರ್ತಕ್ಕಂಥದ್ದು ನೇರವಾಗಿ ತಾವು ಬಂದುಬಿಟ್ರೆ ಆಶ್ರಮಕ್ಕೆ, ಆಶ್ರಮದಲ್ಲಿ ನಡೀತಾ ಇರತಕ್ಕಂಥ ಪೂಜಾನುಷ್ಠಾನಗಳನ್ನು ಗಮನಿಸ್ಕೊಂಡ್ಬಿಟ್ರೆ ತಾವು ಆ ಜಾಗದಲ್ಲಿ ನಿಂತು ಯಾವೆಲ್ಲ ಸೇವೆಗಳನ್ನು ಸಲ್ಲಿಸ್ಬೋದು, ತಮ್ಮ ಮನಸ್ಸ ಇಚ್ಛೆ ತಾವು ಸಲ್ಲಿಸ್ಬೋದು. ಯಾಕೆ ಅಂತಂದರೆ ಮೊದಲನೇ ವರ್ಷದ ಜಾತ್ರಾ ಮಹೋತ್ಸವ, ಅದರಲ್ಲೂ ಭೂವರಹ ಸಾಲಿಗ್ರಾಮ ಬಂದಾದ ಮೇಲಂತೂ ಕೂಡ ಎಷ್ಟೋ ಜನರು ತಮ್ಮ ಭವಿಷ್ಯದಲ್ಲಿ ಅಂತಂದರೆ ಅವರ ಒಂದು ಬದುಕಿನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನೇ ಸಿದ್ಧಪಡಿಸ್ಕೊಂಡಿದ್ದಾರೆ. 60 ವರ್ಷಗಳಿಂದ ನಿಂತಿರ್ತಕ್ಕಂಥ ಒಂದು ಕೋರ್ಟಿನ ಕೇಸು ಕ್ಲಿಯರ್ ಆಗ್ತಾ ಇರತಕ್ಕಂಥದ್ದಿದೆ. ಎಷ್ಟೋ ಜನರ ಮನೆಯಲ್ಲಿ ಆರ್ಥಿಕ ಸಂಕಷ್ಟ, ಅವರು ಇವತ್ತಿನ ದಿವಸ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದಾರೆ. ಸಾಲ ಸೋಲ ಮಾಡಿಕೊಂಡು ಸಾಕಷ್ಟು ಸಮಸ್ಯೆಯಿಂದ ನರಳ್ತಾ ಇರತಕ್ಕಂಥವ್ರು ಇವತ್ತಿನ ದಿವಸ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದಾರೆ. ಆರ್ಥಿಕ ಸಂಕಷ್ಟಗಳು ಒಂದು ಕಡೆ, ಕುಟುಂಬದಲ್ಲಿ ಕಲಹ ಮತ್ತು ದಾಂಪತ್ಯ ಜೀವನದಲ್ಲಿ ಕಲಹ, ಮಕ್ಕಳಾಗಿಲ್ಲದೆ ಇರತಕ್ಕಂಥವ್ರಿಗೆ ಮಕ್ಕಳಾಗ್ತಾ ಇರ್ತಕ್ಕಂಥದ್ದಿದೆ, ಮದುವೆ ಆಗಿಲ್ಲದೆ ಇರತಕ್ಕಂಥವ್ರಿಗೆ ಮದುವೆ ಆಗ್ತಾ ಇರ್ತಕ್ಕಂಥದ್ದಿದೆ. ಇದೆಲ್ಲವೂ ಕೂಡ ಮುಗಿದು ಒಂದು ನೆಮ್ಮದಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ನೆಮ್ಮದಿ ಸಿಗ್ತಾ ಇರತಕ್ಕಂಥದ್ದಿದೆ. ಎಷ್ಟೋ ಜನರ ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯ ಸಿಗ್ತಾ ಇರತಕ್ಕಂಥ ಸಾನ್ನಿಧ್ಯ ಅಂತಂದರೆ ಅದು ನಮ್ಮ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಇದನ್ನು ನಾನು ಹೇಳಿದ್ರೆ ಅತಿಶಯೋಕ್ತಿ ಆಗುತ್ತೆ, ಆದರೆ ಎಷ್ಟೋ ಜನರ ಅಭಿಪ್ರಾಯ ಆಶ್ರಮಕ್ಕೆ ಬಂದು ಅವರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಭಾವನೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇರತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಅತ್ಯದ್ಭುತ ಅಂತಲೇ ಹೇಳ್ಬೋದು. ನಾವು ಒಬ್ಬೊಬ್ಬರಿಗೆ ಕೇಳ್ತೀವಿ, ತಾವು ಏನಾದರೂ ಹೇಳಬೇಕು ಅಂದ್ಕೊಂಡಿದ್ರೆ ಅದನ್ನು ಒಂದು ವಿಡಿಯೋ ಮಾಡ್ಕೊಳ್ತೀವಿ, ಅದರ ಮುಖಾಂತರ ತಾವು ಹೇಳಿ, ತಾವು ಏನು ನಿಮ್ಮ ಅನುಭವ ಆಗಿದೆ ಅದನ್ನು 10 ಜನ ಗಮನಿಸಲಿ ಅಂತಂದರೆ ಒಂದಿಷ್ಟು ಜನ ಅವ್ರಿಗೇನಪ್ಪ ಅಂತಂದರೆ ಗುರುಗಳೇ ಇರಲಿ, ನನಗೆ ಸಂತೋಷ ಆಗಿದೆ, ನನಗೆ ಒಳ್ಳೆಯದಾಗಿದೆ, ನಾನು ಅದನ್ನು ವಿಡಿಯೋ ಮುಂದೆ ಹೇಳ್ಕೊಳ್ಳಿಕ್ಕೆ ನನಗೊಂದು ಸ್ವಲ್ಪ ಮುಜುಗರ ಆಗುತ್ತೆ ಅಂತ ಒಂದಿಷ್ಟು ಜನ ಹೇಳಿದ್ರೆ, ಒಂದಿಷ್ಟು ಜನ ಧೈರ್ಯವಾಗಿ ಮುಂದೆಗಡೆ ನಿಂತು ನನಗಿಂಥದ್ದಾಗಿದೆ, ಎಷ್ಟೋ ಜನರು ಇದೇ ಥರ ಸಮಸ್ಯೆಗಳಿಂದ ನರಳುತ್ತಾ ಇದ್ದೀರಿ, ಇಲ್ಲಿ ಬಂದು ನೋಡಿ, ಇಲ್ಲಿ ಬಂದು ಒಂದು ಸತಿ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂಥೇಳಿ ಒಂದಿಷ್ಟು ಜನ ಅದನ್ನು ವಿಡಿಯೋ ಮುಖಾಂತರನೂ ಕೂಡ ತಿಳಿಸಿರ್ತಕ್ಕಂಥವ್ರು ಇದ್ದಾರೆ. ಅದೆಲ್ಲವನ್ನೂ ಕೂಡ ಆದಷ್ಟು ಬೇಗ ನಾವು ನಿಮ್ಮ ಮುಂದೆ ತೊಗೊಂಡು ಬರೋರಿದ್ದೇವೆ. ಯಾಕೆ ಅಂತಂದರೆ ಎಲ್ಲರ ಜೀವನವೂ ಕೂಡ ನೆಮ್ಮದಿಯುತವಾಗಿರಬೇಕು. ಆ ನೆಮ್ಮದಿಯುತವಾಗಿರಬೇಕು ಅಂತಂದರೆ ಭಗವಂತನ ಅನುಗ್ರಹ ಬೇಕು. ಆ ಭಗವಂತನ ಅನುಗ್ರಹ ಬೇಕು ಅಂತಂದರೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ಬರಬೇಕು, ಭಗವಂತನ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯದ ಜಾತ್ರಾ ಮಹೋತ್ಸವದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೆ. ಅದರ ಜೊತೆಗೆ ಈಗ ನಮ್ಮ ಪ್ರೀತಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಶ್ರೀ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸುಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸುವರ್ಣಾಂ ವರದಾರಣೀಂ ಚ ವರಸದಾಂಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಳಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನಿ ನಮಃ ಕ್ಷೇತ್ರೇಶೇ ನಮಃ ಓಂ ನವದುರ್ಗಾಯ ನಮಃ ತ್ರಿಕಾಲಗ್ನಸಂಪನ್ನೇ ನಮಃ ಓಂ ಗೌರೀನ್ಮಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಓಂ ಜಾತವೇದಸೇ ಸುನವಾಂ ಸೋಮರಾಜಿತೋ ನಿದಹಾದಿವೇದಾಃ ಸನಃ ಪರ್ಷದ ದುರ್ಗಾನ್ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಚತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಓಂ ದುಂ ದುರ್ಗಾಯೈ ನಮಃ. 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 ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಗೌರೀನ್ಮಮಾಯ ಸಲಿಲಾನ್ ಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಈ ಶುಭ ದಿನದ ಈ ಮುಹೂರ್ತದಲ್ಲಿ
ತಾವೆಲ್ಲರೂ ಸಹಿತ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಗೋವನ್ನು ಮಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ 27 ನಕ್ಷತ್ರ 12 ರಾಶಿಗಳಿಗೂ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾರು ಗೋಮಹಾಲಕ್ಷ್ಮಿಗೆ ಗೋವಿಗೆ 3 ಪ್ರದಕ್ಷಿಣೆ ಬಂದು ಪೂರ್ವಾಭಿಮುಖವಾಗಿ ನಿಂತು ತಾವು ನಮಸ್ಕಾರ ಮಾಡಿ ಅದರ ಬಾಲದ ಭಾಗವನ್ನು ಮಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥವ್ರಿಗೂ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಸಮಸ್ಯೆ ಕಷ್ಟಗಳೆಂಬತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇರೋದೆ. ಕಷ್ಟ ಎಂಬತಕ್ಕಂಥದ್ದು ಯಾರಿಗಿಲ್ಲ. ಅತಿಯಾದಂಥ ಕೋಟಿಗಟ್ಟಲೆ ಸಂಪಾದನೆ ಮಾಡಿರ್ತಕ್ಕಂಥವ್ರಿಗೆ ಆ ಸಂಪಾದನೆ ಆದಮೇಲೆ ಅದರ ಟ್ಯಾಕ್ಸ್ ಏನು, ಅದರ ಇನ್ಕಮ್ ಟ್ಯಾಕ್ಸ್ ಏನು, ಅದರ ಮತ್ತೇನು ಅಂದರೆ ಯಾವುದೋ ಒಂದು ವಿಚಾರದಲ್ಲಂತೂ ಒಟ್ಟಾರೆ ಟೆನ್ಷನ್ ಇದ್ದೇ ಇರುತ್ತೆ, ತಲೆ ಬಾಧೆ ನೋವು ಇದ್ದೇ ಇರುತ್ತೆ. ಆದರೆ ಅತಿಯಾದಂಥ ದುಡ್ಡು ಸಂಪಾದನೆ ಮಾಡ್ಕೊಂಡವ್ರಿಗೆ ಒಂಥರ ಆದರೆ ಹಣಕಾಸು ಸಂಪಾದನೆ ಇಲ್ದಿರತಕ್ಕಂಥವ್ರಿಗೆ ಮತ್ತೊಂದು ಸಮಸ್ಯೆ ಇರುತ್ತೆ. ಅಥವಾ ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಅದನ್ನು ಹೇಗೆ ಕೂಡಿಟ್ಕೋಬೇಕಪ್ಪ ಅನ್ನೋ ಥರ ಇರುತ್ತೆ. ಅಥವಾ ಸಂಪಾದನೆ ಮಾಡಿರೋದೇ ಸ್ವಲ್ಪ ಆದರೆ ಅದನ್ನು ಹೇಗೆ ರಕ್ಷಣೆ ಮಾಡಬೇಕಪ್ಪ ಅನ್ನೋ ಚಿಂತನೆ ಇರುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಸಮಸ್ಯೆಗಳ ಸೆರಮಾಲೆ ಎಂಬತಕ್ಕಂಥದ್ದು ಬೇಕು ಬೇಡ ಎಲ್ಲವೂ ನಮಗಿದ್ದೇ ಇರುತ್ತೆ. ಇದರ ಮಧ್ಯದಲ್ಲಿ ಒಂದಿಷ್ಟು ಒಳಿತನ್ನು, ನೆಮ್ಮದಿಯ ಬದುಕನ್ನು, ಅಥವಾ ಭಗವಂತ ನಾನು ಕೊಟ್ಟದ್ದನ್ನು ಹಾಸಿಗೆಯದಷ್ಟು ಕಾಲು ಚಾಚ್ತೀನಿ ಎಂಬತಕ್ಕಂಥ ಚಿಂತನೆಯನ್ನು ನಾವು ಮಾಡುವಂಥವ್ರಾಗಬೇಕು. ಆದಷ್ಟು ಇಂತಹ ಸಮಯದಲ್ಲಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ನಮ್ಮ ಸಮಸ್ಯೆಗಳು ಕಷ್ಟಗಳು ಇದ್ದೇ ಇರುತ್ತೆ. ಹಾಗೆ ಕಷ್ಟ ಎಂಬತಕ್ಕಂಥದ್ದು, ರೋದನೆ ಎಂಬತಕ್ಕಂಥದ್ದು, ಅಥವಾ ನಮಗಿಲ್ಲ ಎಂಬತಕ್ಕಂಥದ್ದು, ಅಥವಾ ಇರ್ತಕ್ಕಂಥದ್ದನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಎಂಬತಕ್ಕಂಥ ಚಿಂತನೆಯಿಂದ ಒದ್ದಾಡುವಂಥದ್ದು, ಇದೆಲ್ಲದರಿಂದಲೂ ಮುಕ್ತಿಯಾಗಿ ಭಗವಂತ ಆತ ಕೊಟ್ಟದ್ದನ್ನು ಆನಂದದಿಂದ ಕಾಲ ಕಳೆಯುವಂತಹದ್ದು ಅದು ಭಗವಂತನೇ ಕೊಡಬೇಕು, ಆತನೇ ದಯಪಾಲಿಸಬೇಕು. ಇದು ಹಣಕಾಸಿನಿಂದ ಬರ್ತಕ್ಕಂಥದ್ದಲ್ಲ, ಅಥವಾ ಯಾರೊಬ್ಬರಿಂದ ಬರ್ತಕ್ಕಂಥದ್ದಲ್ಲ. ನಮ್ಮ ಒಳಮನಸ್ಸಲ್ಲಿ ನಮ್ಮ ಮನಸ್ಥಿತಿಯನ್ನು ನಾವು ಹೇಗೆ ಅದನ್ನು ಸುಧಾರಣೆ ಮಾಡಿಟ್ಕೊಳ್ತೀವಿ ಅಷ್ಟು ನಮಗೆ ಅದ್ಭುತವಾದಂಥ ಕಾಯಕಲ್ಪವಿರುತ್ತೆ. ಕೋಟಿ ಸಂಪಾದನೆ ಮಾಡಿದ್ರೂ ಆ ಹೊತ್ತಿಗೆ ತಿನ್ನೋದು ಇಷ್ಟು ಊಟ ಮಾತ್ರನೇ. ಆ ಹೊತ್ತಿನ ಇಷ್ಟು ಊಟನ ನಮಗೆ ಸಿಗಬೇಕಾದ್ರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ ರೀತಿ ಅದರ ಅನುಷ್ಠಾನಗಳನ್ನು ಹಾಗೇ ನಡೆಸಬೇಕು. ಒಬ್ಬ ಸಾಮಾನ್ಯ ಬಡವ ಅವನು ಆ ಒಂದು ಹೊತ್ತಿನ ಗಂಜಿಗೋಸ್ಕರನೇ ಒದ್ದಾಡ್ತಾನೆ. ಅಥವಾ ಮಧ್ಯವರ್ತಿಗಳಂದರೆ ತುಂಬ ಕಡಬಡತನದಲ್ಲಿರ್ತಕ್ಕಂಥವ್ರು, ಅಥವಾ ಒಂದಷ್ಟು ಶ್ರೀಮಂತಿಕೆಯಲ್ಲಿರ್ತಕ್ಕಂಥವ್ರು, ಮಧ್ಯಾಹ್ನದ ಊಟಕ್ಕೂ ಸಹಿತ ಕಷ್ಟಪಡ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಸಂಪಾದನೆ ಇದ್ದರೆ ಸಾಲದು, ಅಥವಾ ಅತಿಯಾದಂಥ ಆಸ್ತಿ ಇದ್ದರೆ ಸಾಲದು. ಆಯಾ ಕಾಲಕ್ಕೆ ಭಗವಂತ ನಮಗೇನು ಕೊಡಬೇಕೋ ಅದನ್ನು ಕೊಟ್ಟರೆ ಅದು ತೃಪ್ತಿ. ನಾವು ಸಂಪಾದನೆ ಮಾಡಿದ್ದು ಎಲ್ಲವೂ ಇಲ್ಲೇ ಬಿಟ್ಟು ಹೋಗುವಂಥದ್ದು. ಆದರೆ ಭಗವಂತ ನಮಗೇಂತ ಏನು ಕೊಡಬೇಕಾಗಿದೆಯೋ, ಏನು ಕೊಡ್ತಿದ್ದಾನೋ ಆತ ಎಲ್ಲೂ ಸಹಿತ ನಿಷ್ಠೆ ತಪ್ಪದೇರ ಬೆಳಿಗ್ಗೆ ಟಿಫನ್ ಆಗಲಿ, ಮಧ್ಯಾಹ್ನ ಊಟ ಆಗಲಿ, ಅಂದರೆ ಈ ದೇಹಕ್ಕೆ ಜೀವಶಕ್ತಿಯನ್ನು ಎಷ್ಟು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದು ಆತ ಮಾಡ್ತಾನೇ ಇದ್ದಾನೆ. ಎಷ್ಟೋ ಜನ ಅಂದ್ಕೊಳ್ತಾರೆ, ನಾನು ಇಂತಿಂಥ ಆಹಾರ ತಿನ್ನೋದ್ರಿಂದ ನಾನು ಇಂಥ ಜೀವಶಕ್ತಿ, ನಾನು ಇಂಥ ಪ್ರೋಟೀನ್ಸ್ ಜಾಸ್ತಿ ತಗೊಳ್ಳೋದ್ರಿಂದ ನಾನು ಇಷ್ಟು ಅದ್ಭುತವಾಗಿದ್ದೇನೆ. ನಿಮಗೆ ಪ್ರೋಟೀನ್ ಆಗಲಿ, ಅನ್ನ ಆಹಾರ ಆಗಲಿ, ನಿಮ್ಮ ದೇಹದ, ನಿಮ್ಮ ನರನಾಡಿಗಳ, ನಿಮ್ಮ ಜೀವಕ್ಕೆ ಒಂದು ಶಕ್ತಿ ಕೊಡ್ತಿರ್ತಕ್ಕಂಥವನು ಭಗವಂತನೇ. ಆತನ ಕೃಪೆಯಿಂದಲೇ ಸಾಧ್ಯ. ಎಷ್ಟೋ ದಿವಸ ನಿಮ್ಮ ಕೈಲಿ ಕೋಟಿಗಟ್ಟಲೆ ಹಣ ಇದ್ದರು, ಬೇಕಾದಷ್ಟು ದುಡ್ಡಿದ್ರು, ಪಾಕೆಟಲ್ಲಿ ದುಡ್ಡಿದ್ರು, ಕೋಟಿ ಇಲ್ದಿದ್ರು ಆ ಹೊತ್ತಿನ ಊಟಕ್ಕಂತೂ ಕೊರತೆಯಿಂದಷ್ಟು ದುಡ್ಡಿರುತ್ತೆ. ಅವತ್ತು ನೀವು ಉಪವಾಸ ಇಲ್ವಾ? ಆದರೆ ಆ ಸಮಯದಲ್ಲಿ ಭಗವಂತ ಯಾಕೆ ಕೊಟ್ಟಿಲ್ಲ ನಿಮಗೆ? ಪ್ರತಿಯೊಬ್ಬರಿಗೂ ಅನುಭವಕ್ಕೆ ಬರಬೇಕು. ಪ್ರತಿಯೊಬ್ಬರ ಜೀವನ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದರ ಫಲಾಫಲ ಸಿಗ್ತಕ್ಕಂಥದ್ದು. ಹಾಗಾಗಿ ಹಸಿವು ನೀಗಿಸ್ತಕ್ಕಂಥವನು ಭಗವಂತನೇ ವಿನಃ ನಿಮ್ಮ ದುಡ್ಡು ಕಾಸು ಅಲ್ಲ. ದುಡ್ಡಿದ್ದರೆ ಹೊಟ್ಟೆ ತುಂಬೋದಿಲ್ಲ. ಒಬ್ಬ ಕಾಡಲ್ಲಿರ್ತಕ್ಕಂಥ ಮನುಷ್ಯ, ನಾಡಲ್ಲಿರ್ತಕ್ಕಂಥ ಮನುಷ್ಯ, ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ಮನುಷ್ಯ ಒಂದು ವಿಚಾರ ಯೋಚನೆ ಮಾಡೋದಾದರೆ, ಬೇಕಾದಷ್ಟು ಸ್ಥಿತಿಗತಿಗಳನ್ನು ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನಾವು ಸಂಪಾದನೆ ಮಾಡ್ಕೊಂಬಂದಿದ್ದ ದುಡ್ಡೆಲ್ಲ ಅವ್ರ ಕೈಲಿ ಕೊಡ್ತೀವಿ. ಆದರೆ ಅವರು ದುಡ್ಡು ತಿನ್ನಲ್ಲ. ಅದರ ಬದಲು ಆ ಹೊತ್ತಿಗೆ ಏನು ಬೇಕೋ ಅದನ್ನು ಅವರು ತಿಂದು ಬೇರೊಬ್ಬರಿಗೂ ಮಾಡಿ ಹಾಕ್ತಾರೆ. ಹಾಗೆ ಮನೇಲಿರ್ತಕ್ಕಂಥ ಒಂದು ಹೆಣ್ಣು ಅನ್ನಪೂರ್ಣೇಶ್ವರಿಯಾಗಿ ಎಲ್ಲರ ಹೊಟ್ಟೆಯನ್ನು ತುಂಬಿಸುವ ಕಾಯಕವನ್ನು ಮಾಡ್ತಾಳೆ. ಆದರೆ ಅವಳ ಮುಖಾಂತರ ಭಗವಂತ ಅವಳಿಗೊಂದು ಜ್ಞಾನವನ್ನು ಕರಡಿಸಿ, ನೀನು ಇಂಥದ್ದೇ ಈ ಕೆಲಸ ಇವತ್ತು ನೀನು ಮಾಡು, ಇದರಿಂದ 4 ಜನ ಹೊಟ್ಟೆ ತುಂಬುತ್ತೆ ಅಂತ ಆ ಕಾಯಕವನ್ನು ಮಾಡ್ತಾರೆ. ಆದರೆ ಮನುಷ್ಯ ತನ್ನ ಹುಟ್ಟಿನಿಂದ ತನ್ನ ಕಡೆಯ ಅಂಚಿನವರು ತಾನು ಕೊನೆಯ ದಿನದವರೆಗೂ ತಾನು ಮಾಡುವ ಕಾಯಕವನ್ನು ಲೋಪಬಾರದಂತೆ ನಡ್ಕೊಂಡು ಹೋಗಬೇಕು. ತನ್ನ ಕರ್ತವ್ಯವನ್ನು ನಡೆಸಬೇಕು. ತಾನು ಏನೇ ಸಂಪಾದನೆ ಮಾಡಿದರೂ ಸಾಕಪ್ಪ, ಇನ್ನು ಮುಂದೆ ನಾನು ಕೈ ಕಟ್ಟಿ ಕೂತ್ಕೊಳ್ಳೋಣಪ್ಪ ಅನ್ನೋಕ್ಕಾಗೋದೇ ಇಲ್ಲ. ಒಂದಷ್ಟು ದಿವಸ ಆದರೂ ನೋಡಿ, ನಮ್ಮ ಜೀವನದಲ್ಲಿ ನಾವು ನಿರ್ಣಯಿಸಿರ್ತಕ್ಕಂಥ ನಮ್ಮ ಒಂದು ಆಯೋಗಕ್ಕೆ ಬಂದಿರತಕ್ಕಂಥ ಅಥವಾ ನಮ್ಮದೇ ಆದಂಥ ಒಂದು ಬದುಕಲ್ಲಿ ಒಂದು ರಿಟೈರ್ಮೆಂಟ್ ಅಂತ ಇದೆ. ಒಂದು 60 ವರ್ಷ 65 ವರ್ಷ ಆದಮೇಲೆ ನಮ್ಮ ಕೆಲಸ ಹೋಗ್ಬೋದು.
ಆದರೆ 60-65 ವರ್ಷ ಆದಮೇಲೆ ಕೆಲಸ ಹೋಗ್ಬೋದೇ ವಿನಃ ಭಗವಂತ ನಾವು ಸಾಯೋ ತನಕನೂ ನಮ್ಗೆ ಅನ್ನ ಕೊಡ್ತಾನಲ್ಲ. ಭಗವಂತ ಸಾಯೋ ತನಕ ಅನ್ನ ಕೊಡ್ತಾನೆ, ಅನ್ನ ಇಲ್ದಿರೆ ಯಾವತ್ತೂ ಮಾಡಿಲ್ಲ. ಹಾಗೆ ಯಾವುದೋ ಒಂದು ಕಾಯಕವನ್ನು ಇಲ್ಲಿ ರಿಟೈರ್ಡ್ ಆದರೂ ಮತ್ತೊಂದು ಕೆಲಸವನ್ನು ನಮಗೆ ಗೊತ್ತಿಲ್ಲದಿರೇ ನಮಗೆ ಬಂದುಬಿಟ್ಟಿರತ್ತೆ. ಆ ಕೆಲಸಕ್ಕೆ ನಾವು ಒಪ್ಕೊಳ್ತೀವಿ. ಒಂದು ನಾವು ಅಂದುಕೊಳ್ಬೋದು, ಇಷ್ಟು ದಿವಸ ನಾವು ಕೆಲಸ ಮಾಡಿದ್ದೀವಲ್ಲ, ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕಿಂತದೊಂದು ಕೆಲಸ ಮಾಡ್ತೀನಿ ಅಂತ. ಅದಕ್ಕೆ ನಾವು ಕಾರಣ ಕೊಡೋದು ಅಷ್ಟೇ. ಆದರೆ ಉದ್ಯೋಗವನ್ನು ಕರಡಿಸ್ತಕ್ಕಂಥದ್ದು, ನಿಮ್ಮಿಂದ 4 ಕಾಸು ಸಂಪಾದನೆ ಮಾಡೋದು ಅಥವಾ ಯಾವುದೋ ಒಂದು ಕೆಲಸ ಮಾಡೋದು, ನಿಮ್ಮ ದೇಹದ 72,000 ನರನಾಡಿಗಳು ಚುರುಕಾಗಿರಬೇಕಾದ್ರೆ ಒಂದಷ್ಟು ದೇಹ ಆಕ್ಟಿವ್ ಆಗಿರಬೇಕು. ನಾನು ರಿಟೈರ್ಮೆಂಟ್ ಲೈಫ್ ನಂದು ಅಂತ ಹೇಳಿ ಬೆಡ್ ಮೇಲೆ ನಾವು ಕಾಲು ಚಚ್ಕೊಂಡು ಮಲ್ಕೊಂಬಿಟ್ಟು ನಂದು ಕೆಲಸ ಮಾಡಿದ್ದಾಯಿತು, ನನ್ನ ಡ್ಯೂಟಿ ಆಯಿತು ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಅಪ್ಪ ಬೇಕಾದಷ್ಟು ಸಂಪಾದನೆ ಮಾಡಿಟ್ಟಿದ್ದಾರೆ ಅಂಥೇಳಿ, ಅಪ್ಪನ ಆಸ್ತಿ ಇದೆ ಅಂಥೇಳಿ 3 ಹೊತ್ತು AC ರೂಮಲ್ಲೇ ಮಲ್ಕೊಳ್ಳೋಕ್ಕಾಗಲ್ಲ. ತಾನು ಮಾಡುವ ಕಾಯಕ ತನಗೆ ಅರಿವಿಲ್ಲದಂಥ ರೀತಿ ಒಂದಷ್ಟು ಬದುಕಿಗೆ ಬೇಕಾದಂಥ ಒಂದಷ್ಟು ಹಣಕಾಸಾಗಲಿ ಅಥವಾ ಒಂದು ಗೌರವ ಘನತೆಗಳಾಗಲಿ ಅಥವಾ ಅದಕ್ಕೆ ಬೇಕಾಗಿರುವ ವ್ಯವಸ್ಥೆ ಖಂಡಿತ ಭಗವಂತ ನಡೆಸ್ತಾನೆ. ಎಲ್ಲಕ್ಕೂ ಒಬ್ಬ ಮಾಲೀಕನ ಮೇಲಿದ್ದಾನೆ. ಆ ಸೃಷ್ಟಿ ಆತನ ಕೈಲೇ ಇದೆ. ನಾವು ಅಂದುಕೊಳ್ಳೋದು ಎಲ್ಲವೂ ನಮ್ಮಿಂದ ಅಂತ. ಎಲ್ಲವೂ ನಮ್ಮಿಂದ ಅಂದ್ಕೊಂಡ್ರೆ ನಮಗಿನ್ನ ದೊಡ್ಡ ಮೂರ್ಖರು ಇನ್ಯಾರೂ ಅಲ್ಲ. ಮೇಲೊಬ್ಬ ಇದ್ದು ಏನು ನಡೆಸಬೇಕು, ಹೇಗಾಗಬೇಕು, ಏನು ನಡೀಬೇಕು ಎಲ್ಲವನ್ನೂ ನಡೆಸ್ತಾನೆ. ಆ ನಡೆಸುವ ಆತನಿಗೆ ಸದಾಕಾಲ ತಲೆಬುಗ್ಸಿ ನಿಂತಾಗ ಮಾತ್ರ ಜೀವನ ಅಮೂಲ್ಯವಾಗಿರ್ತಕ್ಕಂಥದ್ದು, ತೃಪ್ತಿಕರವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಲಕ್ಷ್ಮೀಬೋರಾಹಾಯ ನಮಃ. ಲಕ್ಷ್ಮೀಬೋರಾಹಾಯ ನಮಃ. ಲಕ್ಷ್ಮೀಬೋರಾಹಾಯ ನಮಃ. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟೃಣ್ವನ್ನೋತಮಸ್ಸೇದ ಸಾಧನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತೇ ನವೋ ಗಣಪತೇ ನಮಃ ಪ್ರಮದಪತೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತ್ವಮಾಂ ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶ್ರೀ ಕ್ರೋಧನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ 28/5/2024 ಮಂಗಳವಾರ ಪಂಚಮಿ ಉತ್ತರಾಷಾಢ ನಕ್ಷತ್ರ. ಮಂಗಳವಾರದ ಪಂಚಮಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಶುಭ ದಿನ ಯಾರೆಲ್ಲ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ, ಮಂಗಳವಾರ ಅಂತ ಮೂಗು ಮುರಿತಕ್ಕಂಥದ್ದು ಬೇಡ. ಪಂಚಮಿ ಮಂಗಳವಾರ ಅಂದರೆ ಇದನ್ನು ಲಲಿತ ಪಂಚಮಿ ಅಂತಲೂ ಹೇಳ್ತಾರೆ. ಅಂದರೆ ದೇವಿಯನ್ನು ಉಪಾಸನೆ ಮಾಡಲಿಕ್ಕೂ ತಾಯಿ ಲಲಿತಾ ತ್ರಿಪುರ ಸುಂದರಿಯನ್ನು, ಲಲಿತಾ ಸಹಸ್ರನಾಮ, ದೇವಿ ಖಡ್ಗಮಾಲ, ಹೀಗೆ ದೇವಿಗೆ ಸಂಬಂಧಪಟ್ಟಂಥ ವಿಶೇಷವಾಗಿ ತಾಯಿಗೆ ಸಂಬಂಧಪಟ್ಟಂಥ ಮಂತ್ರೋಪಚಾರವನ್ನು ಹೆಚ್ಚಿನ ರೀತಿ ನೀವು ಆಚರಣೆ ಮಾಡ್ಬೋದು. ಅದರಿಂದ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಸಮಸ್ಯೆ ಕಷ್ಟ ಎಂಬತಕ್ಕಂಥದ್ದು ಬಂದಾಗ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾದ್ದು ಎಲ್ಲರ ಧರ್ಮ. ಹಾಗೆ ಇವತ್ತು ಈ ಶುಭ ದಿನ ಪಂಚಮಿ ಆದ್ದರಿಂದ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಈ ದಿನ ರಾಹುಕಾಲದಲ್ಲಿ, ಅಂದರೆ ಮಂಗಳವಾರದ ರಾಹುಕಾಲ ಮಾಧ್ಯಾಹ್ನಿಕ, ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮಧ್ಯಾಹ್ನದ ರಾಹುಕಾಲದಲ್ಲಿ ದೇವಿಯ ಮುಂದೆ ಒಂದು ದೀಪವನ್ನು ಅಂಟಿಸಿ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಡುವ ಪ್ರತಿಯೊಂದು ಕಾಯಕವು ಭಗವತಿಯನ್ನು ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಹಸನ್ಮುಖಿಯಾಗಿ ನಗನಗ್ತಾ ಇರ್ತಕ್ಕಂಥದ್ದು ಬಹಳ ಉತ್ತಮ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹೇಳೋದು ಒಂದೇ ಮಾತು, ಸಾಧ್ಯವಾದಷ್ಟು ನಿಮ್ಮ ಕುಟುಂಬಸ್ಥರೊಂದಿಗೆ ಒಂದಷ್ಟು ಸಮಯವನ್ನು ಕುಟುಂಬಸ್ಥರೊಂದಿಗೆ ಕಳೀಬೇಕು ಅಂತ. ಯಾತಕ್ಕಾಗಿ ಅಂದರೆ ಕುಟುಂಬದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಎಷ್ಟೋ ಜನ ಮನೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕುಟುಂಬದಲ್ಲಿರ್ತಕ್ಕಂಥವ್ರು ಸಂಬಂಧಗಳೇ ಇಲ್ದಿರತಕ್ಕಂಥ ನಿಮ್ಮ ವರ್ತನೆಗಳು ನಡೀತಾ ಇದೆ. ಸಂಬಂಧಗಳೇ ಇಲ್ವೇನೋ ಅನ್ನೋ ಥರ ರಾತ್ರಿ ಮಲ್ಕೊಳ್ತೀರಿ, ಬೆಳಗ್ಗೆ ಎದ್ದೇಳ್ತೀರಿ, ಬ್ರಷ್ ಮಾಡ್ತೀರಿ, ಬರ್ತೀರಿ, ಹಾಲು ಕಾಯಿಸ್ಕೊಳ್ತೀರಿ. ಯಾರು ಮನೇಲಿರ್ತಕ್ಕಂಥ ಹಿರಿಯರು, ಅಡುಗೆ ಮನೆ ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು, ತಾಯಿನೋ ಹೆಂಡ್ತಿನೋ ತಂಗಿನೋ ಅಕ್ಕನೋ ಯಾರೋ ಒಬ್ರು ಇರ್ತಾರೆ. ಅವರು ಹಾಲನ್ನ ಕಾಯಿಸ್ಕೊಡ್ತಾರೆ ಅಥವಾ ಕಾಫಿ ಕೊಡ್ತಾರೆ. ಅದು ನಾವು ಮಾಡೋದಿಲ್ಲ, ನಾವೇ ಪ್ರತ್ಯೇಕವಾಗಿ ಮಾಡ್ಕೊಳ್ಳೋದು. ಸಂಬಂಧ ಇಲ್ದಿರತಕ್ಕಂಥ ಬದುಕನ್ನು ನೋಡ್ತಾ ಇರ್ತೀವಿ.
ಹಾಗೆ ಒಂದು ಮನೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ತರೋದ್ರಲ್ಲಾಗಲಿ ಅಥವಾ ಒಂದು ಮನೆಯಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಎಲ್ಲರೊಂದಿಗೆ ಸಾಮೂಹಿಕವಾಗಿ ಕೂತ್ಕೊಂಡು ಏನು ಬೇಕು ಏನು ಬೇಡ, ಮನೇಲಿ ಏನಿದೆ ಏನಿಲ್ಲ, ಅಥವಾ ಮನೇಲಿ ನಾವು ಹೇಗೆ ಬದುಕಬೇಕು, ಒಂದು ನಗನಗ್ತಾ ಆ ದಿನದ ಸಮಸ್ಯೆ, ಆ ದಿನದ ಕತೆ, ಆ ದಿನದಲ್ಲಿ ಆಗಿರ್ತಕ್ಕಂಥದ್ದು ಏನಿದೆ, ಒಂದು ಅಚ್ಚರಿ ಘಟನೆಗಳು, ಅದನ್ನು ಮನೇಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಹಂಚ್ಕೋಬೋದಲ್ಲ. ಮನೇಲಿರ್ತಕ್ಕಂಥವ್ರನ್ನ ಸಂಬಂಧಕ್ಕೆ ತಗೊಳ್ಳೋದಿಲ್ಲ, ಸಂಬಂಧವೇ ಇಲ್ಲ ಅನ್ನೋ ಥರ ವರ್ತನೆ ಮಾಡೋದು. ರಾತ್ರಿ ಬರೋದು, ಬಂದು ಆರಾಮಾಗಿ ಮಲ್ಕೊಳ್ಳೋದು, ಊಟ ಮಾಡೋದು, ಮಲ್ಕೊಳ್ಳೋದು. ಆ ಊಟ ಮಾಡ್ತಕ್ಕಂಥದ್ದು ಸಹಿತ ಮನೆಯಲ್ಲಿ ಲಕ್ಷಣ ಬಡಿಸೋರೊಬ್ರು ಇರ್ತಾರೆ, ಲಕ್ಷಣ ಕೂತ್ಕೊಂಡು ಊಟ ಮಾಡಿ, ಅದು ಮಾಡೋದೇ ಇಲ್ಲ. ನಿಮ್ಮಿಷ್ಟದ ಪ್ರಕಾರ ನೀವು ಹೋಗಿ ಮನೇಲಿ ತಟ್ಟೆ ಹಾಕೊಂಡು ಊಟ ಮಾಡೋದು, ಅದು ಬೇಕು ಅಂದರೆ. ಇಲ್ಲ ಅಂದರೆ ಹೊರಗಡೆ ತಿಂದು ಬಂದುಬಿಟ್ಟಿರ್ತಾರಲ್ಲ, ಬೇಕು ಬೇಡ ಅಂತ ಸಹಿತ ಹೇಳೋದೇ ಇಲ್ಲ ಮನೇಲಿ. ನಿಮಗಾಗಿ ಮನೇಲಿ ಊಟ ಕಾಯ್ತಾ ಇರ್ತಕ್ಕಂಥವ್ರು ಹಾಗೇ ಇರ್ತಾರೆ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಹಿಂದಿನ ಪದ್ಧತಿ ಒಂದಿತ್ತು. ಹಿಂದಿನವ್ರ ಮನೆಗಳಲ್ಲಿ ಏನು ಮಾಡೋರು ಅಂದರೆ, ಎಲ್ಲೇ ಆದರೂ ಸಹಿತ ಎಲ್ಲೇ ಹೋಗಿ ಬಂದರೂ ಮನೆಗೆ ಊಟಕ್ಕೆ ಬರಬೇಕಾಗಿತ್ತು. ಹಾಗೆ ಮಡದಿ ಆಗಿರ್ತಕ್ಕಂಥವಳು, ಹೆಂಡತಿ ಆದಂಥವಳು ಗಂಡ ಬರೋ ತನಕ ಊಟಕ್ಕೆ ಕಾದು ಗಂಡನಿಗೆ ಊಟ ಬಡಿಸಿ ತದನಂತರ ಊಟ ಮಾಡ್ತಿದ್ಲು. ಆಗ ನನಗಾಗಿ ಒಂದು ಜೀವ ಕಾಯುತ್ತೆ ಅಂಥೇಳಿ ಅದನ್ನು ಆಲೋಚನೆ ಮಾಡಿ ಗಂಡ ಮನೆಗೆ ಬರೋನಿದ್ದ. ಈಗ ಏನಾಗುತ್ತೆ, ಗಂಡ ಮನೆಗೆ ಬರೋದ್ರೊಳಗೆ ಹೆಂಡತಿ ಊಟ ಮಾಡಿ ಹಾಸಿಗೆ ಮೇಲೆ ಬೆಡ್ಶೀಟ್ ಹೊದ್ಕೊಂಡು ಮಲಗಿಬಿಟ್ಟಿರ್ತಾಳೆ, ಸ್ವಲ್ಪ ಗೊರಕೆ ಸೌಂಡು ಕೇಳಿಸ್ತಾ ಇರುತ್ತೆ. ಹಾಗಾಗಿ ಈತನು ಹೊರಗಡೆ ತಿನ್ಕೊಂಡು ಬಂದುಬಿಟ್ಟಿರ್ತಾನೆ. ಇದಾಗಬಾರ್ದು. ಮಕ್ಕಳಿಗೂ ಅಷ್ಟೇ. ಮಕ್ಕಳು ಎಷ್ಟೊತ್ತೇ ಆದರೂ ಸಹಿತ ಮನೆಯಲ್ಲಿ ಕೂತ್ಕೊಂಡು ಅಮ್ಮನ ಮುಂದೆನೋ ಅಪ್ಪನ ಮುಂದೆನೋ ಕೂತ್ಕೊಂಡು ಸ್ವಲ್ಪ ಜೊತೆಲಿ ಊಟ ಮಾಡೋದನ್ನೇ ಕಲಿಸಬೇಕು. ಆ ಕಲಿಸಿದ್ರೆ ಮಾತ್ರ ಆ ಮನೆಗೆ ಒಂದು ಸಂಸಾರದಲ್ಲಿ ಒಂದು ಬಿಗಿ ಬರ್ತಕ್ಕಂಥದ್ದು. ಒಬ್ರಿಗೊಬ್ರಿಗೆ ಅರ್ಥಾರ್ಥ ಸಂಬಂಧ ಎಲ್ಲಿ ಸಿಗುತ್ತೆ? ಮನೆಗಿರ್ತಕ್ಕಂಥ ಇವರೆಲ್ಲರೂ ಸಹಿತ ಆ ಕಷ್ಟ ಸುಖಗಳನ್ನು ಮಾತಾಡ್ಕೊಳ್ಬೇಕು. ನಾನು ಇವತ್ತು ಇಂಥದ್ದೊಂದು ಸಮಸ್ಯೆಯಲ್ಲಿ ಸಿಲ್ಕೊಂಡಿದ್ದೆ, ನಾನು ಆಚೆ ಬರಲಿಕ್ಕೆ ಕಷ್ಟ ಆಯಿತು, ಅದಕ್ಕೆ ಪರಿಹಾರ ಏನು? ಅನುಭವಸ್ಥರು ಮನೆಯಲ್ಲಿರ್ತಕ್ಕಂಥವ್ರು ಹೇಳ್ತಾರೆ. ಮನೆಯಲ್ಲಿರ್ತಕ್ಕಂಥವ್ರ ಅನುಭವದ ಮುಂದೆ ಬೇರೆ ಯಾವುದೂ ಅಲ್ಲ. ಮನೆಯಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಅವ್ರ ಹತ್ರ ನೀನು ಕಷ್ಟ ಸುಖ ಹೇಳ್ಕೊಳ್ಳೋದಕ್ಕೆ ಅವಮಾನ. ಯಾರೋ ಬೀದಿಗೆ ಹೋಗ್ತಕ್ಕಂಥವ್ರು, ಅಲ್ಲಿ ಇಲ್ಲಿ ಸಿಗ್ತಕ್ಕಂಥವ್ರು, ಒಂದು ದಿವಸ ಸ್ನೇಹ ಬೆಳೆಸಿರ್ತಕ್ಕಂಥವ್ರ ಹತ್ರ ನಿಮ್ಮ ಸಂಪೂರ್ಣವಾದಂಥ ಕಷ್ಟ ಸುಖವನ್ನು ಹಂಚ್ಕೊಳ್ತೀರಿ. ನಿಮ್ಮ ಶ್ರೇಯಸ್ಸಿಗಾಗಿ, ನಿಮ್ಮ ಯಶಸ್ಸಿಗಾಗಿ, ನಿಮ್ಮ ಅಭಿವೃದ್ಧಿಗಾಗಿ ನಿಮ್ಮ ಹಿಂದೆ ಮುಂದೆ ಇರತಕ್ಕಂಥ ನಿಮ್ಮ ಕುಟುಂಬಸ್ಥರನ್ನ ಬಿಡ್ತಾ ಇದ್ದೀರಿ. ಯಾರು ಕುಟುಂಬಕ್ಕೆ ಬೆಲೆ ಕೊಡ್ದಿರ, ಕುಟುಂಬಸ್ಥರನ್ನ ಜವಾಬ್ದಾರಿ ಅವ್ರ ಹತ್ತಿರ ಇಲ್ದಿರ, ಕುಟುಂಬಸ್ಥರನ್ನ ಭಾಳ ನೆಗ್ಲಿಜೆನ್ಸಿ ಮಾಡಿ ಅವ್ರನ್ನ ದೂರ ಮಾಡ್ತಿರಲ್ಲ, ಅಂಥವ್ರ ಕುಟುಂಬದಲ್ಲಿ ಯಾವತ್ತಿಗೂ ಅಭಿವೃದ್ಧಿ ಕಾಣಲಿಕ್ಕೆ ಆಗೋದಿಲ್ಲ. ನೀವು ಮನೆಗೆ ಬರೋದು ಮತ್ತೊಂದು ಜಾಗಕ್ಕೆ ಹೋಗೋದು ಎರಡೂ ಒಂದೇ ಆಗಿಬಿಡುತ್ತೆ. ಮನೆ ಅಂದ್ರೇನು? ಮನೆಯೇ ಮಂತ್ರಾಲಯ ಅಂತ ಹಿಂದಿನಿಂದ ಹೇಳ್ಕೊಂಬಂದಿದ್ದಾರೆ. ಮನೆಯೇ ಮಂತ್ರಾಲಯವಾಗಬೇಕು. ಮನೆಯೊಳಗೆ ಬಂದ ತಕ್ಷಣ, ಮನೆ ಒಳಗಡೆ ಬಂದ ತಕ್ಷಣವೇ ನಿಮ್ಮ ಮನಸ್ಥಿತಿ ಎಲ್ಲವೂ ಬದಲಾಗಬೇಕು. ಹೊರಗಡೆಯಿಂದ ಬರ್ತಕ್ಕಂಥವ್ರು, ಹೊರಗಡೆ 100 ಟೆನ್ಷನ್ ಇರುತ್ತೆ, 100 ಸಮಸ್ಯೆಗಳಿರುತ್ತೆ. ಅದನ್ನು ಮನೆಗಿರ್ತಕ್ಕಂಥವರು ಬರಮಾಡ್ಕೊಳ್ಬೇಕು. ಇವತ್ತಿನಿಂದನಾದರೂ ಸ್ವಲ್ಪ ಬದಲಾವಣೆ ತಂದುಕೊಳ್ಳಿ. ಬೆಳಿಗ್ಗೆ ಮನೆಯಿಂದ ಗಂಡಸರು ಆಚೆಗೆ ಹೊರಟ್ರೆ, ಗಂಡಸು ಮನೆಗೆ ಬರ್ತಾನೆ ಅಂದಾಗ ಆ ಕಾತುರತೆ, ಆ ನಗುಮುಖ, ಮನೇಲಿರ್ತಕ್ಕಂಥ ಹೆಣ್ಣುಮಕ್ಕಳು ನಿಮಗೆ ಬೇಕು. ಯಾವ ಮನೆಗೆ ಹೆಣ್ಣುಮಕ್ಕಳು ಗಂಡ ಮನೆಗೆ ಬಂದಾಗ ನಿಮ್ಮ ಪಾಡು ನೀವು ಟಿ ವಿ ನೋಡ್ಕೊಂಡು ರಿಮೋಟ್ ಕೈಲಿಟ್ಕೊಂಡು ಕೂತ್ಕೊಳ್ಳೋದು, ಅಥವಾ ನಿಮ್ಮ ಪಾಡು ನೀವು ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಕೂತ್ಕೊಳ್ಳೋದು, ಅಥವಾ ಇನ್ಯಾವುದೋ ನಿಮ್ಮ ಪರ್ಸ್ನಲ್ ವರ್ಕ್ಗಳಂತ ಹೇಳಿ ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ, ಆ ಒಂದು ಕ್ಷಣ ನೀವು ತೋರಿಸೋ ಪ್ರೆಸೆಂಟೇಷನ್ ಇದೆಯಲ್ಲ, ನೀವು ಹೇಳುವಂಥ ಮಾತು ಅಥವಾ ನಿಮ್ಮ ನಗುಮುಖ, ನಿಮ್ಮ ಹಸನ್ಮುಖಿತನ, ಗಂಡ ನಾಳೆ ಬೆಳಗ್ಗೆ ಎದ್ದು ನಾಳೆ ತಿರುಗಿ ಸಂಜೆ ಇವತ್ತು 6 ಗಂಟೆಗೆ ಬರ್ತಕ್ಕಂಥವು ನಾಳೆ 5 ಗಂಟೆಗೆ ಬರಬೇಕು. ನೋಡಿ, ಗಂಡ ಹೆಂಡತಿರಲ್ಲಿ ವಯಸ್ಸಿನ ತಾರತಮ್ಯ ಬರಲ್ಲ. ಇವತ್ತಿಗೂ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಮನೆಗೆ ಬಂದಾಗ ಆ ಹೆಂಡತಿ ಆಗಿರ್ತಕ್ಕಂಥ ಆಕೆ ಹಣೆಯಲ್ಲಿ ಲಕ್ಷಣ ಕುಂಕುಮ ಇಟ್ಕೊಂಡು ತಲೆಗೊಂದು ಹೂ ಮುಡ್ಕೊಂಡು ಆ ಗಂಡನ್ನು ಬರಮಾಡ್ಕೊಳ್ಳೋ ರೀತಿ ಇರುತ್ತಲ್ಲ, ಆ ನಗುಮುಖ ಇದೆಯಲ್ಲ, ಅದು ಕೋಟಿ ಕೊಟ್ಟರೂ ಸಹಿತ ಬರೋದಿಲ್ಲ ಹೊರಗಡೆ. ಹೆಂಡತಿಯಲ್ಲಿ ಮಾತ್ರವೇ ಸಿಗುವಂಥದ್ದು. ಹಾಗೆ ಮಕ್ಕಳು, ಮನೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಹಿತ ಒಂದು ಕುಟುಂಬದಲ್ಲಿ ಸೇರಿ ಆನಂದದಿಂದ ಇರಬೇಕಾದ್ರೆ ತಂದೆ ತಾಯಿನೂ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಬೇಕು. ಹಾಗೆ ಮಕ್ಕಳು ಸಹಿತ ತಂದೆ ತಾಯಿ ಜೊತೆ ಕೂತ್ಕೊಂಡು ಅವರ ಆಗು ಹೋಗುಗಳನ್ನು, ಬೇಕು ಬೇಡವನ್ನು, ಅಥವಾ ಅವರ ಮುಂದಿನ ಅಭಿವೃದ್ಧಿಯನ್ನು, ಅಥವಾ ಮುಂದೆ ಏನು ಮಾಡಬೇಕು ಎಂಬತಕ್ಕಂಥದ್ದನ್ನು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೇಕು. ಎಲ್ಲರೂ ಯಾರೊಬ್ಬರು ಸಹಿತ ನನಗೆ ಗೊತ್ತಿದೆ, ನಾನೇ ಸಂಪೂರ್ಣ ವಿದ್ಯಾವಂತ, ಅಥವಾ ನನಗೆ ಗೊತ್ತಿರೋಷ್ಟು ಕೆಲಸ ನಾನು ಮಾಡಿಬಿಟ್ಟಿದ್ದೀನಿ, ನಂದು ಇವತ್ತಿನ ಕಾಯಕ ಮುಗೀತು. ಯಾವುದು ಮುಗಿದಿರೋದು? ಏನು ಕೆಲಸ ಮುಗಿದಿದೆ? ಅಥವಾ ಯಾವುದು ದೊಡ್ಡ ಜವಾಬ್ದಾರಿ ನಿಮಗೆ? ಯಾವುದು ಜವಾಬ್ದಾರಿ ಅಲ್ಲ. ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ ನಿಮ್ಮನ್ನು ನೋಡಿದಷ್ಟು, ಅವರು ನಿಮ್ಮ ಬಗ್ಗೆ ಅರ್ಥಕೊಂಡಷ್ಟು, ಪ್ರತಿ ಕ್ಷಣ ನಿಮ್ಮನ್ನು ಒಂದು ವಿಗ್ರಹ ಮಾಡಲಿಕ್ಕಾಗಿ ಶ್ರಮ ಪಡುವಷ್ಟು ಮತ್ತೆ ಯಾರೂ ಪಡಲಿಕ್ಕೆ ಆಗೋದಿಲ್ಲ. ಆದರೆ ಮನೆಯವ್ರ ಹತ್ರ ಕಷ್ಟ ಸುಖ ಹಂಚ್ಕೊಳ್ಳೋದಿಲ್ಲ ನೀವು. ಅದನ್ನು ಬಿಟ್ಟು ಹೊರಗಡೆ ಇರ್ತಕ್ಕಂಥ ಯಾರೋ ಒಬ್ಬರು ಇವತ್ತು ನೆನ್ನೆ ಸ್ನೇಹ ಪರಿಚಯ ಆಗಿದ್ದರೆ ಅವ್ರ ಹತ್ರ ನಿಮ್ಮ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ತಾ ಇರ್ತೀರಿ.
ಅದನ್ನೇ ಬಂದು ಮನೆಯಲ್ಲಿ ಕೂತ್ಕೊಂಡು ನನಗೆ ಇಂಥದ್ದೊಂದು ಸಮಸ್ಯೆ ಆಯಿತು, ಅಥವಾ ಇಂಥದ್ದು ಲಾಭ ಬಂತು, ಅಥವಾ ಇನ್ನು 3 ಕಾಸು ಸಂಪಾದನೆ ಮಾಡಿದೆ, ಅಥವಾ ನಾನು 10 ರೂಪಾಯಿ ಸಂಪಾದನೆ ಇದೆ, ಅಥವಾ ನಾನು 10 ರೂಪಾಯಿ ಕಳ್ಕೊಂಡಿದ್ದೇನೆ. ನೀವು ಕಳೆದಿದ್ದಾಗಲಿ ಸಂಪಾದನೆ ಮಾಡಿದ್ದಾಗಲಿ ಅದನ್ನು ತಂದೆ ತಾಯಿ ಹತ್ರನೋ, ಅಥವಾ ನಿಮ್ಮ ಅಕ್ಕ ತಂಗಿಯರ ಹತ್ರನೋ, ಅಥವಾ ನಿಮ್ಮ ಅಣ್ಣ ತಮ್ಮಂದ್ರ ಹತ್ರನೋ ನೀವು ಅಲ್ಲಿ ಕೂತು ಮಾತಾಡಿದ್ರೆ, ಅಲ್ಲಿ ಕೂತು ನೀವು ಅರ್ಥ ಮಾಡಿಕೊಂಡ್ರೆ, ಆ ಒಂದು ಹಾಲಲ್ಲಿ ಕೂತ್ಕೊಂಡು ನೀವು ಮಾತಾಡಿದ್ರೆ ಎಷ್ಟು ಆನಂದವಾಗಿರುತ್ತಪ್ಪ. ಎಂತಹ ತುಂಬಿದ ಸಂಸಾರ ಆಗುತ್ತದು. ಇವತ್ತು ಯಾರು ಮಾಡ್ತಾ ಇದ್ದೀರಿ ಕೆಲಸನ? ತುಂಬ ಜನ ಮನೆಗಳಲ್ಲಿ ಸಂಬಂಧ ಇರ್ತಕ್ಕಂಥ ರೀತಿ ಬದುಕ್ತಾ ಇದ್ದೀರಿ. ಮನೆ ಒಳಗೆ ಕಾಲಿಡ್ತಿದ್ದಂಗೆ ರವ ಬರ್ತಕ್ಕಂಥದ್ದು. ಏನೋ ಬೆಳಗ್ಗೆ ಎದ್ದು ಗುಂಡಿ ಅಗದಿ ಸುಸ್ತಾಗಿಬಿಟ್ಟಿದ್ದೀವಿ ಅನ್ನೋ ಥರ ಸುಸ್ತಾಗಿ ಮನೆಗೆ ಬರ್ತಕ್ಕಂಥದ್ದು. ಬಂದು ಆ ಕಡೆ ಬ್ಯಾಗು ಅಥವಾ ಇರ್ತಕ್ಕಂಥ ಚೀಲನೋ ಕೈ ಚೀಲನೋ ತೊಗೊಂಡು ಬಿಸಾಕ್ಬಿಟ್ಟು ಬರ ನಿಮ್ಮ ರೂಮ್ಗೆ ಹೋಗಿ ಬಾರ್ಲು ಮಲ್ಕೊಂಬಿಟ್ರೆ ಮುಗಿದೋಯ್ತು ಪ್ರಪಂಚ. ಇಂಥದ್ದನ್ನೇ ತುಂಬ ಜನ ಮಾಡ್ತಾ ಇದ್ದೀರಿ. ಇದು ಅಕ್ಷಮ್ಯ ಅಪರಾಧ. ಇವತ್ತು ನೀವು ಮಾಡಿದ್ದು ನಾಳೆ ನಿಮ್ಮ ಹೊಟ್ಟೆಲಿ ಹುಟ್ಟೋ ಮಕ್ಕಳು ಇದನ್ನೇ ಮಾಡ್ತಾರೆ. ಅವತ್ತು ಈ ನೋವು ಪಡಬೇಕಾಗತ್ತೆ ನೀವು. ಇವತ್ತು ಇಷ್ಟಾದರೂ ಇದೆ, ನಾಳೆ ಮುಖ ನೋಡ್ಕೊಳ್ಳೋಕ್ಕೂ ಒಬ್ರಿಗೊಬ್ರು ಗತಿ ಇರೋದಿಲ್ಲ. ಈಗಾಗಲೇ ಆರ್ತಿಗೊಂದು ಕೀರ್ತಿಗೊಂದು ಇದ್ದದ್ದು, ಈಗ ಆರ್ತಿ ಆದರೂ ಒಂದೇ, ಕೀರ್ತಿ ಆದರೂ ಒಂದೇ. ಈಗ ದಾಟಿ ಇನ್ನೊಂದು ಹೆಜ್ಜೆ ಮುಂದೆ ಕೊಟ್ಟೋಗಿದ್ದಾರೆ. ದತ್ತು ತಂದುಬಿಟ್ರೆ ಸಾಕಪ್ಪ, ಯಾಕೆ ಬೇಕು ಮಕ್ಕಳು ಅಂತ, ಈ ಸೌಂದರ್ಯ ಹಾಳಾಗುತ್ತೆ ಅಂತಲೋ, ಅಥವಾ ನಾವ್ಯಾಕೆ ಶ್ರಮಿಸಬೇಕು ಅಂತಲೋ, ಆ ಮಕ್ಕಳ ಮೇಲೆ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತಲೋ. ನನಗೆ ನಮ್ಮ ಆಶ್ರಮಕ್ಕೆ ಒಬ್ಬ ತಾಯಿ ಬಂದಿದ್ಲು. ಆ ತಾಯಿ ಹೇಳಿದ ಮಾತು ಕೇಳಿ ನನಗೊಂದು ಕ್ಷಣ ಅಬ್ಬಬ್ಬ ಜೀವನ ಹೀಗೂ ಇರುತ್ತಾ ಅನ್ನಿಸ್ತು. ಯಾತಕ್ಕೆ ಬೇಕು ಮಕ್ಕಳು? ನಾವು ಯೌವನದಲ್ಲಿದ್ದಾಗ ನಾವು ಶ್ರಮಪಟ್ಟು, ನಾವು ಎಂಜಾಯ್ ಮಾಡಿ, ನೆಮ್ಮದಿಯಾಗಿ ಸಂತೋಷವಾಗಿ ನಾವು ಚೆನ್ನಾಗಿರೋದು ಬಿಟ್ಬಿಟ್ಟು ಆ ಹೊಟ್ಟೆ ಬಾಧೆ ಹಾಕ್ಕೊಂಡು, ಆ ನೋವು ಪಟ್ಕೊಂಡು ಇಷ್ಟೆಲ್ಲ ಸಾಕಿಸಲು ದೊಡ್ಡವ್ರು ಮಾಡಿದ್ರೆ ತಿರುಗಳ ಸರ್ ನಮ್ಮನ್ನು ಕಾಲಲ್ಲಿ ಓದೋಗೋ ಮಕ್ಕಳು ನಮಗೆ ಆಗಬೇಕು ಅಂದರು. ನಾನಂದೆ, ಅಮ್ಮ ನಿಮ್ಮಪ್ಪ ಅಮ್ಮ ನೀವು ಹೇಗೆ ನೋಡ್ಕೊಳ್ತಿದ್ದೀರಿ ಅಂತ. ಆ ಹುಡುಗಿ ತಲೆ ಬಗ್ಸಿದ್ಲು. ಇಷ್ಟೇ ಜೀವನ. ಆದರೆ ಇದು ನಮ್ಮ ಜೀವನ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಸಂಪ್ರದಾಯ ಅಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ರು. ಅದರ ಜೊತೆಗೆ ಇನ್ನು ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ? ಹಾಗಾಗಿ ಗುರುಗಳೇ, ಇವತ್ತಿನ ದಿನದ ರಾಶಿಫಲ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ತ್ರ್ಯಂಬಕೇಶ್ವರನ ಆರಾಧನೆ ಆದ ನಂತರ ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಭ ಮಂಗಳವಾರ, ಪಂಚಮಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ತಾವು ಏನು ಸಂಕಲ್ಪ ಮಾಡ್ತೀರಿ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಆಲೋಚನೆ ಎಂಬತಕ್ಕಂಥದ್ದು ಒಂದು ವಿಶಾಲ ಹೃದಯದಿಂದ ಆಲೋಚಿಸಬೇಕು. ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ಮನೆಯಿಂದ ಆಚೆ ಹೊರಡುವಾಗೂ ಸಹಿತ ಹಸನ್ಮುಖಿತನ ಬೇಕು. ಆದರೆ ಕೋಪ ಎಂಬತಕ್ಕಂಥದ್ದು ಮೇಷರಾಶಿಯವರಿಗೆ ಇವತ್ತು ಮೂಗಿನ ತುದಿಯಲ್ಲೇ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ರೌದ್ರ ಆಗ್ತಾ ಇರ್ತೀರಿ. ಮನೆಯಲ್ಲಿ ಕಾಫಿ 10 ನಿಮಿಷ ತಡ ಆಯಿತು, ಅಲ್ಲಿ ಕೂಗಾಟ. ಮನೇಲಿ ನೀವು ಹುಡುಬೇಕಂತ ನಿಮ್ಮ ಉಡುಗೆ ತೊಡುಗೆಗಳೇನಾದ್ರು ಕೈ ಸಿಗಲಿಲ್ಲ, ನಿಮ್ಮ ಬಟ್ಟೆಗಳು ಸಿಗಲಿಲ್ಲ, ಅಲ್ಲಿ ಕೋಪ. ಮನೆಯಿಂದ ಆಚೆ ಹೊರಡಬೇಕಾದ್ರೆ ಸಡನ್ನಾಗಿ ಯಾರಿಗೂ ಹೇಳಿದಿರ ಗಾಡಿ ಹತ್ತಿ ಹೊರಡ್ತಾ ಇದ್ದೀರಿ. ಇದು ಸಮಂಜಸವಲ್ಲ. ಆದಷ್ಟು ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವರು ಎಷ್ಟು ಆಲೋಚನೆಯನ್ನು ಸಮಂಜಸವಾಗಿ ಆದಷ್ಟು ಮೈಂಡ್ ಫ್ರೀಯಾಗಿ ಇಟ್ಕೊಂಡಿರ್ತೀರೋ. ನೀವು ತುಂಬ ಯೋಚನೆ ಮಾಡೋದ್ರಿಂದ ಆರೋಗ್ಯ ಕೆಡುತ್ತೆ, ತುಂಬ ಆಲೋಚನೆ ಮಾಡೋದ್ರಿಂದ ಅನಾರೋಗ್ಯಕ್ಕೆ ತುತ್ತಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿರ್ತಕ್ಕಂಥ ಹಸನ್ಮುಖಿತನ ಇವತ್ತು ನಿಮಗೆ ಅರ್ಧ ಕೆಲಸ ಮಾಡಿಕೊಡುತ್ತೆ. ನಿಮ್ಮ ನಗುಮುಖ ಬೇಕು. ಹಾಗೆ ಸಾಧ್ಯವಾದರೆ ಒಂದು ಚಿಟಿಕೆ ಬೆಲ್ಲವನ್ನು ಅಂಗೈಯಲ್ಲಿ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿ. ನಿಮಗೆ ಯಾರೇ ಒಬ್ಬ ಗುರುಗಳಾಗಿರಲಿ, ನಿಮ್ಮ ಧರ್ಮದ ಗುರುಗಳು ಅಥವಾ ಯಾವುದೋ ಒಂದು ಗುರು ಎಂಬತಕ್ಕಂಥ ಪದಕ್ಕೆ ಅರ್ಥ ಅಷ್ಟು ಅದ್ಭುತವಾಗಿದೆ. ಹಾಗಾಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಅಂಗೈಯಲ್ಲಿರ್ತಕ್ಕಂಥ ಬೆಲ್ಲದ ಚೂರಿಗೆ ಒಂದು ಹನಿ ನೀರು ಹಾಕಿ ಅದನ್ನು ಹಸಿರು ಗಿಡಗಳ ಎಲೆಯ ಮೇಲಿಟ್ಟು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಮೇಷರಾಶಿಯವರು ಖಂಡಿತ ಅದ್ಭುತವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಸಾಕಷ್ಟು ಲಾಭವಿದೆ. ಮನಸ್ಸು ಶಾಂತಿ ಪ್ರಶಾಂತತೆಯಿಂದ ಇಟ್ಕೊಳ್ತೀರಿ. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡ್ತೀರಿ. ಉದ್ಯೋಗ ಕೊಡ್ತಕ್ಕಂಥವ್ರು ಮೇಲಧಿಕಾರಿಗಳು ಹೇಳುವ ಮಾತನ್ನು ಆಲಿಸ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಇವತ್ತು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಆದರೆ ನಿಮ್ಮಲ್ಲಿ ಇವತ್ತು ಆಗುವಂತಹ ಒಂದು ಸಮಸ್ಯೆ ಏನಪ್ಪ ಅಂದರೆ, ಈ ವೆಹಿಕಲ್ ಡ್ರೈವಿಂಗ್ ಮಾಡ್ತಕ್ಕಂಥವ್ರು, ಡ್ರೈವಿಂಗ್ ಲೈನಲ್ಲಿರ್ತಕ್ಕಂಥವ್ರು ಅಥವಾ ಗಾಡಿ ಓಡಿಸುವಾಗ ಅತಿಯಾದಂತಹ ವೇಗವಾಗಿ ಓಡಿಸ್ತೀರಿ. ನಿಮಗೂ ತೊಂದರೆ, ಮತ್ತೊಬ್ಬರಿಗೂ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಇಲ್ಲಿ ತಾಳ್ಮೆ ತಗೋಬೇಕು. ಗಾಡಿ ಓಡಿಸುವಾಗಲಿ
ಅಥವಾ ಇನ್ನೊಬ್ಬರ ಕಷ್ಟವನ್ನು ಹೇಳ್ಕೊಳ್ಳುವಾಗ ಅವರ ಕಷ್ಟಕ್ಕೆ ಸ್ಪಂದಿಸುವಂಥದ್ದಾಗಲಿ, ಇದನ್ನು ನಿಮ್ಮಲ್ಲಿ ಇವತ್ತು ಆದಷ್ಟು ಜಾಗ್ರತೆಯಿಂದ ಮಾಡಿ. ಹಾಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಮಧ್ಯಾಹ್ನ 12ರಿಂದ 4:20 12ರಿಂದ 4:20 ಮಧ್ಯದಲ್ಲಿ ಒಂದು ಅದ್ಭುತವಾದಂತಹ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ತಗೊಳ್ಳಿ, ಅದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಈಶಾನ್ಯಕ್ಕೆ ಹಾಕಿ, ಹಾಗೆ ಮನೆಯಿಂದ ಆಚೆಗೊಳ್ಬೇಕಾದ್ರೆ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಡಿ. ಇದರಿಂದ ತುಂಬ ಅದೃಷ್ಟದ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರತಿನಿತ್ಯಕ್ಕೂ ಇವತ್ತಿಗೂ ಒಂದಷ್ಟು ವ್ಯತ್ಯಾಸಗಳಿದೆ. ಸಮಸ್ಯೆ ಎಂಬತಕ್ಕಂಥದ್ದು ಹೇಗೆ ಎದುರಾಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಸಮಸ್ಯೆಯಿಂದ ನೀವು ಹೊರಗಾಗಿ ಅದರಿಂದ ಮುಕ್ತಿಗೊಂಡು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಇವತ್ತಿನ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಕಾಣಬೇಕು. ಅದು ಕಾಣುವಂತಹ ರೀತಿ ಹೇಗೆ ಅಂದರೆ, ಮನೆಯಿಂದ ಆಚೆ ಹೊರಡುವಾಗ ಮೊದಲು ನಿಮ್ಮ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ, ತುಳಸಿಯ ತೀರ್ಥವನ್ನು ತೆಗೆದುಕೊಳ್ಳಿ. ಮನೆಯ ಮುಂಭಾಗ ಇರತಕ್ಕಂಥ ತುಳಸಿ ಗಿಡಕ್ಕೆ ನಿಮ್ಮ ಕೈಯಿಂದ ನೀರು ಹಾಕಿ, ಒಂದುದ್ದರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಸಣ್ಣ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನೋ, ಒಂಚೂರು ಸಕ್ಕರೆನೋ, ಬೆಲ್ಲನೋ ಅಥವಾ ಒಂಚೂರು ಚಾಕ್ಲೇಟೋ, ಪೂರಿ ಇಂಥದ್ದನ್ನು ಕೊಟ್ಟು ಒಳ್ಳೆ ಮನಸ್ಸಿನಿಂದ ಒಳ್ಳೆಯದನ್ನು ಆಲೋಚನೆ ಮಾಡಿದ್ರೆ ತುಂಬ ಅದ್ಭುತವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಮಧ್ಯಾಹ್ನ 12ರಿಂದ 4 ಬಹಳ ವಿಶೇಷವಾದಂಥ ಕಾಲ. ಈ ಸಮಯದಲ್ಲಿ ನಿಮ್ಮ ಇಷ್ಟವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಮೇಲಧಿಕಾರಿಗಳಿಂದ ಒಳ್ಳೆ ಪ್ರಶಂಸೆಗೆ ಈಡಾಗುವಂಥದ್ದು, ಹಾಗೆ ಇನ್ನಷ್ಟು ಕೆಲಸಗಳ ಬಗ್ಗೆ ಜವಾಬ್ದಾರಿಯನ್ನು ಹೊತ್ತು ಮತ್ತಷ್ಟು ಅದೃಷ್ಟದ ರೇಖೆಯ ಬಗ್ಗೆ ಚಿಂತನೆ ಮಾಡುವಂಥದ್ದು, ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಇದೇ ಸಮಯದಲ್ಲಿ ಏನಾದರೂ ಒಂದು ವಸ್ತುಗಳನ್ನು ಮನೆಗೆ ನೀವು ಪರ್ಚೇಸ್ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಇದೆಲ್ಲವೂ ನಿಮ್ಮ ಅದೃಷ್ಟದಲ್ಲಿದೆ. ಹಾಗಾಗಿ ಒಳ್ಳೆ ಮನಸ್ಸಿನಿಂದ ಆಲೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಅಷ್ಟೇ ಅದ್ಭುತವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಕಾಳಜಿ ಇಟ್ಕೊಳ್ಬೇಕು. ಸ್ವಲ್ಪ ಶೀತ ಬಾಧೆ, ನೆಗಡಿ, ತಲೆನೋವು ಇದು ಕಾಣಿಸ್ಕೊಳ್ಬೋದು, ಅಥವಾ ಕಣ್ಣಿನ ಹುಬ್ಬಗಳು ಸ್ವಲ್ಪ ನೋವು ಬರ್ಬೋದು, ಅಥವಾ ಮನೇಲಿರ್ತಕ್ಕಂಥವ್ರು ಇದ್ದಕ್ಕಿದ್ದಂಗೆ ರೌದ್ರ ಆಗ್ಬೋದು. ನಿಮ್ಮ ಜೊತೆಲಿರ್ತಕ್ಕಂಥ ಸ್ನೇಹಿತರು ನಿಮ್ಮ ಮಾತನ್ನು ಬಿಡ್ಬೋದು. ಮೇಲಿರ್ತಕ್ಕಂಥ ಅಧಿಕಾರಿಗಳು, ಅಂದರೆ ನೀವು ಆಫೀಸ್ ಕೆಲಸ ಮಾಡುವಾಗ ನಿಮ್ಮ ಮೇಲಧಿಕಾರಿಗಳಾಗಲಿ ಅಥವಾ ನಿಮ್ಮ ಸಹಪಾಠಿಗಳಾಗಲಿ ಇದ್ದಕ್ಕಿದ್ದಂಗೆ ಕೋಪಗೊಳ್ಬೋದು. ಇಂಥೆಲ್ಲ ಸಮಸ್ಯೆಗಳೆದುರಾದರೂ ಸಮಸ್ಯೆಯನ್ನು ಆಗಿಂದಾಗಲೇ ಬಗೆಹರಿಸ್ಕೊಳ್ಬೋದು, ಪರಿಹರಿಸ್ಕೊಳ್ಬೋದು. ಹೇಗೆ? ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರ ಅಥವಾ ಎಲ್ಲೇ ಇದ್ದರೂ ಸಹಿತ ಎಲ್ಲಿ ಹಚ್ಚ ಹಸಿರಿರುತ್ತೋ ಆ ಹಸಿರು ಇರ್ತಕ್ಕಂಥ, ಹಸಿರು ಹುಲ್ಲುಗಳಿರ್ತಕ್ಕಂಥ, ಹಸಿರು ಹಾಸಿಗೆ ಅಂತಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಥವಾ ಒಂದಷ್ಟು ಗಿಡಮರಗಳ ನೆರಳಲ್ಲಿ ನಿಂತು ಶ್ರೀಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಅಲ್ಲಿ ನೀವು ಪಠನೆ ಮಾಡಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆ ಶ್ರೀಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ ನಿಮ್ಮಲ್ಲಿ ಇವತ್ತು ಸಾಕಷ್ಟು ಅದ್ಭುತಗಳನ್ನೇ ಸೃಷ್ಟಿ ಮಾಡುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನ ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ಅಮ್ಮ ನಮಸ್ತೆ. ತಾವು ಟಿವಿ ನೋಡ್ತಾ ಇದ್ದೀರೇನೋ? ಫಸ್ಟ್ ಟಿವಿ ನೋಡ್ಲೇಬೇಡಿ, ನನ್ನ ಹತ್ರ ಫಸ್ಟ್ ಮಾತಾಡ್ಬಿಡಿ ಫೈನಲ್, ಆಯ್ತಾ? ಏನೇನಪ್ಪ, ನನ್ನ ಮಗ ಸಾಯಿದಿನ ಜರ್ದಿನ ಅಮ್ಮ ನೊಂದ್ಕೊಳ್ಬೇಡಿ, ನಿಮ್ಮ ಸಮಸ್ಯೆಗೆ ಖಂಡಿತ ಪರಿಹಾರ ಇದೆ, ತಲೆ ಕೆಡಿಸ್ಕೊಳ್ಬೇಡಿ. ಗುರುಜಿ ಜೊತೆ ಇದ್ದಾರೆ, ಮಾತಾಡಿ ತಾಯಿ. 27 ವರ್ಷದಿಂದ 27 ವರ್ಷದಿಂದ ನನ್ನ ಒಂದಿನ ಬಿಟ್ಟಿಲ್ಲ. ಹಲೋ ಅಮ್ಮ, ಹೇಳ್ತಾಯಿ. ನೋವು ತೆಗ್ದಿದೆ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನೀನು ಟಿವಿ ನೋಡ್ತಾ ಇದ್ದೀಮ್ಮ, ನನ್ನ ಹತ್ರ ಮಾತಾಡು. ಹಲೋ, ನಮಸ್ತೆ ಗುರುಜಿ. ಹೇಳಮ್ಮ. ನನ್ನ ಮಗ ಮೊನ್ನೆ ತಾಯಿ ದಿನ ಜರ್ದಿನ ನನ್ನ ಬಿಟ್ಟು ಹೋಗ್ಯಾನ, ಜಗಳಾಡಿ ಹೋಗ್ಯಾನ. 27 ವರ್ಷದಿಂದ ನಾನು ಒಂದಿನ ಬಿಟ್ಟಿಲ್ಲ. ಅವನು 27 ವರ್ಷ ಸಾಕಿ ಇವತ್ತಿನ ದಿವಸ ನಿನ್ನ ಕೋಪ ಮಾಡಿಕೊಂಡು ಬಿಟ್ಟು ಹೋಗಿದ್ದಾನೆ. ಆದರೆ ಬಿಟ್ಟು ಹೋದ್ನಲ್ಲ ಅಂತಕ್ಕಂಥದ್ರ ಕೊರತೆ, ಆ ನೋವು, ಅಳಿವು ನಿನ್ನಲ್ಲಿದೆ. ನನ್ನ ತಾಯಿನ ಬಿಟ್ಟು ಬಂದಲ್ಲ ಅಂತಕ್ಕಂಥದ್ರ ಮನಸ್ಸಿನ ನೋವು ನಿನ್ನ ಮಗನಲ್ಲಿಲ್ಲ. ಯಾಕೆಂದರೆ ನಿನ್ನ ಮಗನ ಪ್ರಪಂಚ ಇರುತ್ತಲ್ಲಮ್ಮ,
ನಿನ್ನ ಮಗನಿಗೆ ಎಲ್ಲವೂ ಹಚ್ಚ ಹಸಿರ ಕಾಣ್ತಿರುತ್ತೆ. ದಿನ ಬಿಟ್ಟಿಲ್ರಿ ನಾನು ಅವತ್ತಿದೆ. ನನಗೆ ಅರ್ಥ ಆಗತ್ತಮ್ಮ, ನಿನ್ನ ನೋವು ಏನು ಅಂತಕ್ಕಂಥದ್ದನ್ನು ಅರ್ಥಕೊಂಡು ನಿನ್ನಂಥ ತಾಯಂದ್ರೆ ಹೇಳುವಂಥ ಮಾತನ್ನು ಆಲಿಸಿ ನಾನು ಪ್ರತಿ ದಿವಸ ಬೆಳಗ್ಗೆ ನನ್ನ ಕರ್ತವ್ಯದಲ್ಲಿ ಇಲ್ಲಿ ಬಂದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ವಿಚಾರಗಳನ್ನೇ ಮಾತಾಡ್ತಾ ಬೆಂಗಳೂರಿಗೆ ಬಂದನ್ ಗುರುಜಿ. ಅವನು ಎಲ್ಲೇ ಇರಲಿ ಅಮ್ಮ, ನಾವು ನಿಮ್ಮ ಹತ್ರ ಆಶ್ರಮಕ್ಕೆ ಬರೋವ್ರಿ ಇವ್ರಿ. ಏನು ಕೆಲಸ ಮಾಡ್ತಿದ್ದಾನಮ್ಮ ಮಗ? ಹಲೋ ಹಲೋ, ಏನು ಕೆಲಸ ಮಾಡ್ತಾ ಇದ್ದಾನಮ್ಮ ಮಗ? ಕಂಪ್ನಿಗಂತ ಹೋಗ್ಯಾನ ಗುರುಜಿ. ನಮ್ಗ ರೊಕ್ಕರು ಕೂಡ ಸ್ವಲ್ಪ ನ್ಯಾಯ ಮಾಡ್ಕೊಂಡು ಹೋಗ್ಯಾನ. ನನಗೆ ಅವ್ನ್ ಬಿಟ್ಟಿರಕ್ಕೆ ಆಗುವಂತ. 27 ವರ್ಷ ಮಗ. ನಾ ಬರೋರಿ ಇವ್ರಿ ಆಶ್ರಮಕ್ಕೆ. ಬನ್ನಿ, ನಾನು ಬೇಡ ಅಂತ ಹೇಳೋದಿಲ್ಲ, ನೀನು ಧೈರ್ಯ ತಂದ್ಕೋಬೇಕಮ್ಮ. 27 ವರ್ಷ ಮಗನಮ್ಮ ನೀನು ಸಾಕಿರೋದು. ಏನೋ 10 ವರ್ಷನೋ 8 ವರ್ಷನೋ ಅಥವಾ ಕಾಣದಂಥ 6-7 ವರ್ಷದ ಮಗ ಆದರೆ ಅಯ್ಯೋ ನನ್ನ ಮಗು ಹಿಂಗಾಗಿದೆ, ಅವನಿಗೇನು ಬುದ್ಧಿ ಇಲ್ಲ ಅನ್ಬೋದು. 27 ವರ್ಷ ಜಗತ್ತನ್ನೇ ತೂಗುವಂತಹ ಒಂದು ಬುದ್ಧಿ ಅವನಲ್ಲಿರುತ್ತೆ. ಏನೋ ಅನಿಸ್ತಾನಿತ್ರಿ ಹೇಳ ಗುರುಜಿ. ಅಯ್ಯೋ ತಾಯಿ, ನನ್ನ ಮಗನಲ್ಲೇನೋ ನಾನು ಓದ್ತೀನಿ, ಇಲ್ಲಂದ್ರೆ ನನ್ನಲ್ಲೇನೋ ನನ್ನ ಮಗ ಬರ್ಬೇಕು. ನಿನ್ನಂಥ ತಾಯಿ, ಮುಗ್ಧ ಮನಸ್ಸಿನ ತಾಯಂದರ ಜೊತೆ ಮಾತಾಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನೀನು ಈ ಥರ ಎಲ್ಲ ಮಾತಾಡಿದ್ರೆ ನೀನು ಯಾತಕ್ಕೆ ಅನುಷ್ಠಾನ ಮಾಡಬೇಕಮ್ಮ? ಆ ತಾಯಿ ಮಕ್ಕಳ ಬಾಂಧವ್ಯ, ಆ ನಿನ್ನಲ್ಲಿ ನಿನ್ನ ಮಗು ನಿನ್ನ ಜೊತೆ ಬಂದು ಸೇರ್ಕೊಳ್ಳಿ, ಅಥವಾ ನಾನು ಮಗು ಹತ್ರ ಹೋಗ್ತೀನಿ, ನಾನು ಮಗನ ಹತ್ರ ಹೋಗ್ತೀನಿ ಅನ್ನೋ ಮಾತಿದೆಯಲ್ಲ, ಇದೊಂದು ಸಾಕು. ಇದೇ ಮಹಾಮಂತ್ರ. ಈ ಮಂತ್ರದಿಂದ ಅವನು ಎಲ್ಲೇ ಇದ್ದರೂ ಸಹಿತ, ಅವನು ಯಾವುದೇ ಕೆಲಸದಲ್ಲಿದ್ದರೂ ಸಹಿತ, ಕೆಲಸ ಜೀವನ ಹೇಗಿದ್ದರೂ ಬದುಕು ನಡೆಯುತ್ತೆ, ಬದುಕು ನಡೆಯಲ್ಲ ಅಂತಿಲ್ಲ. ಆದರೆ ಅರ್ಥ ಮಾಡ್ಕೋಬೇಕಾಗತ್ತೆ. ಆದರೂ ನೀನು ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೋಬೇಕಮ್ಮ. ಅವನು 27 ವರ್ಷ ಆದಮೇಲೆ ಅವನ ಜೀವನನೂ ನೋಡ್ಕೋಬೇಕಲ್ವ. ಸ್ವಲ್ಪ 4 ಸಂಪಾದನೆ ಮಾಡೋಕ್ಕೆ ಬಂದಿದ್ದಾನೋ ಏನೋ, ಅವನೊಂದು ಉದ್ಯೋಗಕ್ಕಾಗಿ ಬಂದಿರ್ಬೋದು. ಆತ ಸದಾಕಾಲ ನೀನು ಸರಿಗಲ್ಲೇ ಇರಬೇಕು, ನಿನ್ನ ಜೊತೆಲೇ ಇರಬೇಕು ಅಂದರೆ ಆಗುತ್ತಮ್ಮ? ಮನೆ ಹತ್ರ ಯಾವ್ದಾದ್ರು ಉದ್ಯೋಗ ಸಿಗುತ್ತಾ? ಏನ್ ಗುರುಜಿ? ಓಹೋ, ನಿನಗೆ ನನ್ನ ಮಾತು ಯಾವುದೂ ಆಲಿಸ್ತಾ ಇಲ್ಲ. ನೀನು ಹಾಳ್ದು ಟಿವಿ ನೋಡ್ತಾ ಇದೆಯಾ? ನಾನು ಏನು ಮಾತಾಡಲಿ? ನೀನು ನನ್ನ ಮಾತಿಗೆ ಸ್ಪಂದಿಸಬೇಕು. ನೀನು ಫಸ್ಟು ಆ ಟಿವಿ ನೋಡೋದು ಬಿಡಮ್ಮ. ನಾನು ಹೇಳೋ ಮಾತಿಗೆ ನನ್ನ ಫೋನಲ್ಲಿ ನನ್ನ ಹತ್ರ ಮಾತಾಡ್ತಿದ್ಯಾ? ನನ್ನ ಹತ್ರ ಮಾತಾಡಬೇಕು ನೀನು. ಟಿವಿಯಲ್ಲೇ ಮುಳುಗೋಗಿದ್ರು ಅಂದರೆ ಅವ್ರಿಗೆ ಏನಂದರೆ ನನ್ನ ಮಾತಿಲ್ಲ, ನಾನು ಕೇಳಿಸ್ಕೊಂಡು ನಾನು ಇಲ್ಲೇ ಮಾತಾಡ್ತೀನಿ ಅಂತ. ಆದರೆ ಎಂಥ ಮುಗ್ಧತೆ ಇದೆ, ಎಂಥ ನೋಡಿ, ಇಂಥ 27 ವರ್ಷ ಏನು 6 ವರ್ಷ 7 ವರ್ಷದಲ್ಲ. ಬಹುಶಃ ನಾನು ಪ್ರಾರಂಭದಲ್ಲಿ ಮಾತಾಡಿದಂತಹ ಮಾತಿಗೂ ಇವತ್ತು ಸಂಸಾರ ಒಗ್ಗೂಡಿಸ್ಕೊಂಡು ಸಂಸಾರದಲ್ಲಿ ಚೆನ್ನಾಗಿರಬೇಕು ಅಂತ ಹೇಳಿದ ಮಾತಿಗೂ ಈ ತಾಯಿಯ ಪ್ರೀತಿಗೂ ಎಷ್ಟು ಅವಿನಾಭಾವ ಸಂಬಂಧಗಳು, ಎಷ್ಟು ಹತ್ತಿರದ ಸಂಬಂಧಗಳಿದೆ ನೋಡಿ. ನನಗನ್ಸುತ್ತೆ ಈ ಮಹರ್ಷಿವಾಣಿ ಕಾರ್ಯಕ್ರಮ ಯಾಕಿಷ್ಟು ಹೃದಯಕ್ಕೆ ಅಪ್ಪಿಕೊಂಡು ಹತ್ತಿರದಲ್ಲಿ ನೋಡ್ತಾರೆ ಜನ ಅಂದರೆ, ಈ ನಿಮ್ಮ ಆನಂದ್ ಗುರುಜಿಯವ್ರನ್ನ ಯಾಕೆ ಇಷ್ಟೊಂದು ಪ್ರೀತಿಸ್ತೀರಿ ಅಂದರೆ, ಬಹುಶಃ ಈ ಆನಂದ್ ಗುರುಜಿಯವ್ರ ತಲೆಯಲ್ಲಿರೋ ವಿದ್ಯೆ ಇದೆಯಲ್ಲ, ಇದು ಆನಂದ್ ಗುರುಜಿಯವ್ರದ್ದು ಅಲ್ಲವೇ ಅಲ್ಲ. ಆನಂದ್ ಗುರುಜಿಯವ್ರ ಹತ್ರ ನೀವು ಹೇಳ್ಕೊಳ್ಳೋ ಮಾತುಗಳಿಗೆ ನಾನು ಇಲ್ಲಿ ಬಂದು ಕೂತ್ಕೊಂಡು ಹಾಗಲ್ಲ, ಹೀಗಿರಿ, ಇದು ಜೀವನ ಅಂತ ಹೇಳುವಂಥದ್ದು ನಿಮ್ಮಿಂದ ಕಲಿತ ಪಾಠ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕಾಗಿ ಎಲ್ಲರೂ ಹೃದಯಕ್ಕೆ ಹತ್ತಿರಕ್ಕೆ ತೊಗೊತಾ ಇದ್ದೀರೇನು? ಒಳ್ಳೆಯದಾಗಲಿ. ನಿನ್ನ ಮಗನ ಆದಷ್ಟು ಬೇಗ ಅವನೊಂದು ಇರ್ತಕ್ಕಂಥ ಕೋಪ ದೂರ ಆಗಿ ನೀವು ತಾಯಿ ಮಕ್ಕಳು ಒಂದಾಗೋ ಥರ ಆಗಲಿ ಅಂತ ನಾನು ಲಕ್ಷ್ಮೀ ಬೋರ ಸ್ವಾಮಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಗರ್ಜನೆ ಮಾಡ್ತಕ್ಕಂಥದ್ದಾಗಲಿ, ಕೋಪ ಮಾಡ್ಕೊಳ್ತಕ್ಕಂಥದ್ದಾಗಲಿ, ಅಥವಾ ಇನ್ಯಾರನ್ನು ನಿಂದಿಸ್ತಕ್ಕಂಥದ್ದಾಗಲಿ ಇದು ಯಾವುದೂ ಸಂಬಂಧಿಸವಲ್ಲ. ಇಲ್ಲಿ ಶಾಂತಿ ಸಮಾಧಾನದಿಂದ ತಾವು ಏನು ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಅಷ್ಟೇ ಅದ್ಭುತವಾದಂಥ ರೀತಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಸಿಂಹರಾಶಿಯವರಿಗೆ 12 ಗಂಟೆಯಿಂದ 6:20 ತನಕ, ಅಂದರೆ 12ರಿಂದ 6 ಗಂಟೆ 20 ನಿಮಿಷದವರೆಗೂ ಯಾವುದೇ ಕೆಲಸಗಳಾದರೂ ಸಹಿತ ಅಷ್ಟು ವೇಗವಾಗಿ ನಡೀತಿಲ್ಲ ಎಂಬತಕ್ಕಂಥದ್ದರ ಮನಸ್ಸು ನೋವು ನಿಮಗೆ ಬಾಧಿಸ್ಬೋದು. ಆದರೂ ಆಯಾ ಕಾಲದಲ್ಲಿ ಭಗವಂತ ಏನು ನಡೆಸಬೇಕಾಗಿದೆಯೋ, ಯಾವುದರಿಂದ ಏನೆಲ್ಲ ಲಾಭ ನಷ್ಟಗಳನ್ನು ಕಾಣಬೇಕಾಗಿದೆಯೋ ಎಲ್ಲವೂ ನಡೆಯುತ್ತೆ. ಇಲ್ಲಿ ನೀವು ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಇವತ್ತು ಬಹಳ ಆಳವಾಗಿ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಅದರ ಅವಶ್ಯಕತೆಯೇ ಇಲ್ಲ. ಭಗವಂತ ಆಯಾ ಕಾಲಕ್ಕೆ ಏನು ನಡೆಸಬೇಕಾಗಿದೆಯೋ, ಏನು ಕೊಡಬೇಕಾಗಿದೆಯೋ ಅದನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ ಸಿಂಹರಾಶಿಯವರಿಗೆ.
ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಭಗವತಿಯ ಪಾದಕ್ಕೆ ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ತಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ತುಂಬ ಅದ್ಭುತವಾದಂತಹ ಕೆಲಸಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಜೊತೆಗೆ ಇವತ್ತು ನೀವೇನೇ ಕೆಲಸ ಮಾಡಬೇಕಾದರೂ ಒಂದು ಸಮಾಧಾನ ರೀತಿ ಚಿಂತನೆ ಮಾಡ್ತೀರಿ. ಅದರ ಫಲಗಳಲ್ಲಿ ಸಾಕಷ್ಟು ಲಾಭವಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ಅಷ್ಟೊಂದು ಲಾಭ ಇರತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ಯಾವ ಕೆಲಸವೂ ಸಹಿತ ಸಾಧನೆ ಮಾಡ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿರುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಏನಾದರೂ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಿಂದ ಒದ್ದಾಡುವಂಥದ್ದು ರೀತಿ ಇರುತ್ತೆ. ಇವತ್ತು ಕನ್ಯಾ ರಾಶಿಗೆ ಸಂಬಂಧಪಟ್ಟವರು ಹೆಣ್ಣು ಮಕ್ಕಳು ಇವತ್ತು ಸಾಧ್ಯವಾದಷ್ಟು ಮೌನದಿಂದಿರಿ. ಯಾರೊಬ್ಬರನ್ನ ಮಾತಾಡಿದ್ರೂ ವ್ಯಾಜ್ಯಕ್ಕೆ ದಾರಿಯಾಗಿಬಿಡುತ್ತೆ, ಮನಸ್ಸು ಸಮಾಧಾನ ಇಲ್ಲದಂಥ ರೀತಿ ಆಗುತ್ತೆ, ಒಂದಷ್ಟು ದುಃಖಕ್ಕೆ ದಾರಿಯಾಗಿಬಿಡುತ್ತೆ. ಆದರೆ ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಪುರುಷರಿಗೆ ಮಾತ್ರ ಅದೃಷ್ಟದ ದಿನ ಅಂದರೂ ತಪ್ಪಾಗೋದಿಲ್ಲ. ಅದರಲ್ಲೂ 11 ಗಂಟೆಯಿಂದ 4 ಗಂಟೆವರೆಗೂ ಭಾಳ ಅದ್ಭುತವಾದಂಥ ಕಾಲ. 11ರಿಂದ 4ರವರೆಗೂ ತಾವು ಏನು ಕೆಲಸ ಕಾರ್ಯ ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಅದ್ಭುತವಾದಂಥ ಫಲಗಳು ಸಿದ್ಧಿ ಆಗಬೇಕಾದ್ರೆ 1 ಚಿಟಿಕೆಯಷ್ಟು ಉದ್ದಿನ ಬೇಳೆ, 1 ಚಿಟಿಕೆಯಷ್ಟು ಕಡಲೆಬೇಳೆ, ಉದ್ದು ಮತ್ತು ಕಡಲೆ ಎರಡೂ ಸಹಿತ ಏಕಕಾಲದಲ್ಲಿ ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ಆಹಾರವನ್ನು ಉಣಬಡಿಸಿ. ಇದನ್ನು ನೀವು ಮಾಡಿದ್ರೆ ತುಂಬ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಇನ್ನೊಂದಷ್ಟು ಅಭಿವೃದ್ಧಿ ಕಾಣಬೇಕಂದ್ರೂ ಸಹಿತ ಸಾಧ್ಯವಾದಷ್ಟು ಹಸಿದಿರ್ತಕ್ಕಂಥವ್ರಿಗೆ, ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ನಿಮಗೆ ಏನೇ ಕಷ್ಟ ಇದ್ದರೂ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡಿದ್ದೇ ಆದರೆ ಕನ್ಯಾ ರಾಶಿಯವರು ನಿಜಕ್ಕೂ ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಶುಭ ಮಂಗಳವಾರ ಪಂಚಮಿ. ಇವತ್ತಿನ ದಿವಸ ಸಾಧ್ಯವಾದಷ್ಟು ನಾಗದೇವರನ್ನ ಪ್ರಾರ್ಥನೆ ಮಾಡಿ, ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮನಾಮದೊಂದಿಗೆ ತುಳಸಿಯಿಂದ ಅರ್ಚನೆ ಮಾಡಿಸಿದ್ರೆ ಆ ಅರ್ಚನೆ ಪ್ರಸಾದವನ್ನು 2 ತುಳಸಿದಳ ನಿಮ್ಮ ಪಾಕೆಟಲ್ಲಿದ್ದರೂ 100 ಆನೆ ಬಲದಷ್ಟಿರುತ್ತೆ. ಇವತ್ತು ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವರು ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗಾಗಲಿ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಮಾಡಿ. ಹಾಗೆ ಸಾಧ್ಯವಾದಷ್ಟು ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡ್ತಕ್ಕಂಥದ್ದು, ವಸ್ತ್ರದಾನ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಒಂದಷ್ಟು ವಿಳೆದೆಲೆ ಮೇಲೆ ಗಂಧವನ್ನು ಇಟ್ಟು ಅದನ್ನೇ ತಾಯಿ ಮಹಾಲಕ್ಷ್ಮಿ ಅಂತ ಪ್ರಾರ್ಥನೆ ಮಾಡಿದ್ರೂ ಸಹಿತ ಸಾಕಷ್ಟು ವಿಶೇಷವಾದ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸಿನ ವಿಚಾರ, ವ್ಯಾಪಾರ, ವ್ಯವಹಾರ, ದೂರವಾರ ಪ್ರಯಾಣ, ವಿದ್ಯಾರ್ಥಿಗಳು ಓದೋದು, ಜೊತೆಗೆ ಓದಿರ್ತಕ್ಕಂಥದ್ರ ಬಗ್ಗೆ ಮತ್ತಷ್ಟು ಏನಾದರೂ ಅಧ್ಯಯನ ಮಾಡಬೇಕು ಎಂಬತಕ್ಕಂಥ ಚಿಂತನೆ ಇರೋದು ಎಲ್ಲವೂ ಸಿದ್ಧ ಭಾಳ ವಿಶೇಷವಾಗಿದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು 10 ಗಂಟೆ 12 ನಿಮಿಷದಿಂದ ಅಂದರೆ ಈ ಶುಭ ದಿನ 10 ಗಂಟೆ 12 ನಿಮಿಷದಿಂದ 1 ಗಂಟೆ 22 ನಿಮಿಷದವರೆಗೂ ಭಾಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಏನು ಕೆಲಸ ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಯಾವ ಕೆಲಸದ ಬಗ್ಗೆ ನಿಮ್ಮ ಚಿಂತನೆ ಮಾಡಿದ್ರೂ ಲಾಭ ಇರುತ್ತೆ. ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿ ಚಿಂತನೆ ಮಾಡಿದ್ರೆ ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ. ಹಾಂ, ಚೆನ್ನಾಗಿದ್ದೀರಾ ತಾಯಿ? ಹಾಂ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ. ಅಮ್ಮ, ತಮ್ಮ ಹೆಸರು? ಐಶ್ವರ್ಯ ಅಂತ. ಐಶ್ವರ್ಯ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನೀವು ಮತ್ತೆ ಶ್ರೀನಿವಾಸ್ ಗುರುಜಿ ಅವರು ಮಾಶಿವಾಣಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಗುರುಜಿ. ಗುರುಜಿ, ನಾನು ಗ್ಯಾಸ್ಟ್ರೋ ಜೀವನ್ ಬಗ್ಗೆ ಮಾತಾಡ್ಬೇಕಿತ್ತು ಗುರುಜಿ. ಗ್ಯಾಸ್ಟ್ರೋ ಜೀವನ್, ಹೇಳಮ್ಮ. ಗುರುಜಿ, ನಾನು 2 ವಾರದ ಮುಂಚೆ ನಾನು ನಿಮ್ಮ ಆಶ್ರಮಕ್ಕೆ ಬಂದಿದ್ದೆ. ಲಕ್ಷ್ಮೀ ಭೂವರ ಸ್ವಾಮಿ ದರ್ಶನ ಮಾಡಿ ತುಂಬಾ ಖುಷಿ ಆಯ್ತು ಗುರುಜಿ. ನಾನು ಅಲ್ಲಿ ಗ್ಯಾಸ್ಟ್ರೋ ಜೀವನ್ ತಗೊಂಡೋಗಿದ್ದೆ. ನನಗೆ ತುಂಬಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿತ್ತು. ಎಜುಕೇಶನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ. ತುಂಬಾ ಎದೆ ಉರಿ, ತಲೆನೋವು ಎಲ್ಲ ಬರೋದು ಗುರುಜಿ. ಅಂದ್ರೆ ರಾತ್ರಿ ಹೆಚ್ಚು ಓದ್ತೀರಿ? ಇಲ್ಲ ಗುರುಜಿ. ಕೆಲವರು ರಾತ್ರಿ
ಸ್ಕೂಲ್ ಕಾಲೇಜ್ ಟೈಮಿಂಗ್ಸು ಯಾಕೆ ತುಂಬಾ ಶ್ರೀನಿವಾಸ್? ಬೇಗ ಇರುತ್ತಲ್ಲ, ಅದಕ್ಕೆ ಗುರುಜಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು. ಅಲ್ಲಮ್ಮ, ಈಗ ಗ್ಯಾಸ್ಟ್ರೋಜೀವನ್ ತಗೊಂಡ್ಮೇಲೆ ನೀನು ತುಂಬಾ ಗ್ಯಾಸ್ಟ್ರೋಜೀವನ್ನು ಒಂದು ಕಡೆ ಇರಲಿ. ಹಾ ಗುರುಜಿ. ಆದಷ್ಟು ಓದುವಂತಹ ಮಕ್ಕಳು ಒಂದಷ್ಟು ಕಾಲದ ಬಗ್ಗೆ ಓದಬೇಕು ಅಲ್ವಾ? ಎಲ್ಲೋ ಜಾಸ್ತಿ ಓದೋದು ಅಥವಾ ನೀವು ಮೊಬೈಲ್ ನೋಡೋದು ಏನೋ ಮಾಡ್ತೀರಿ, ಮೊಬೈಲ್ನೂ ನೋಡಬಾರ್ದು. ನೋಡಿ, ಕರೆಕ್ಟಮ್ಮ ನಾನು ಹೇಳೋದು? ಹಾ ಗುರುಜಿ. ಅದಕ್ಕೋಸ್ಕರ ಗ್ಯಾಸ್ಟ್ರೋಜೀವನ್ನು ನಿಮಗೆ ಅದ್ಭುತವಾಗಿದೆ. ಗ್ಯಾಸ್ಟ್ರೋಜೀವನ್ನು ಎಲ್ಲ ವಯಸ್ಸಿನ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ವಯಸ್ಸಿನ ತಾರತಮ್ಯ ಇಲ್ದಿರ ಅದು ಕೆಲಸ ಮಾಡುತ್ತೆ. ನಾನು ಯಾಕೆ ನಂಗೆ ನಗು ಬಂತು ಅಂದರೆ, ನೀನು ಈ ವಯಸ್ಸಲ್ಲಿ ನೀನು ಗ್ಯಾಸ್ಟ್ರೋಜಿನ ತಗೋತಾ ಇದ್ದೀನಿ, ಅದರಿಂದ ಗ್ಯಾಸ್ಟ್ರೋಜೀವನಿಂದ ನೀನು ಒಳ್ಳೆಯದ್ರ ಬಗ್ಗೆ ನಾನು ಹೇಳ್ತಿದ್ದೆ, ಸಂತೋಷ. ಆದರೆ ನಿನ್ನ ಆಹಾರ ಪದ್ಧತಿ ಮತ್ತು ನಿನ್ನ ವಿದ್ಯಾಭ್ಯಾಸ ಮತ್ತು ಅದಕ್ಕೆ ತತ್ಸಮಾನವಾಗಿ ನಿನ್ನ ಆರೋಗ್ಯದಲ್ಲಿ ಹೇಗಿರಬೇಕು ಎಲ್ಲವನ್ನು ಚಿಂತನೆ ಮಾಡ್ತಾ ಹೋಗಬೇಕು. ಗ್ಯಾಸ್ಟ್ರೋಜೀವನ್ ತಗೊಂಡಿದ್ಯಾ? ಹಾ ಗುರುಜಿ, ತಗೊಂಡಿದ್ದೀನಿ. ಹೇಗನ್ಸುತ್ತೆ ನಿಮಗೆ? ಅದು ಸಿಹಿ ಇರೋದ್ರಿಂದ ತಗೊಳ್ಳೋ ಒಂದು ಸ್ಪೂನ್ ಜೊತೆಗೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ತೊಗೊಂಡ್ಬಿಡ್ತಾ ಇದೆಯಾ? ಇಲ್ಲ ಗುರುಜಿ, ಯಾಕೆಂದರೆ ತುಂಬಾ ಚೆನ್ನಾಗಿ ಅದು ಇದೆ ಗುರುಜಿ. ಈಗ ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗಿದೆ. ತುಂಬ ಸಂತೋಷ. ತುಂಬಾ ಹೆಲ್ಪ್ಫುಲ್ ಆಯ್ತು ಗುರುಜಿ. ಮನೆಯಲ್ಲಿ ನಿಮ್ಮ ಅಜ್ಜಿ ಇದ್ದರೆ ಅವ್ರಿಗೆ ಕೊಡು. ಮೊದಲು ಅಜ್ಜಿ ವಯಸ್ಸಲ್ಲಿರುತ್ತೆ, ಯಾಕೆಂದರೆ ಅವರಿಗೆ ಆಹಾರ ಸರಿಯಾಗಿ ಪಚನವಾಗಿ. ನೋಡಿ, ಈ ಗ್ಯಾಸ್ಟ್ರೋಜೀವನಲ್ಲಿ ಇನ್ನೊಂದು ವಿಶೇಷತೆ ಇದೆ. ಗ್ಯಾಸ್ಟ್ರೋಜೀವನ್ನಿಂದ ಸರಿಯಾಗಿ ಆಹಾರ ಪಚನವಾಗ್ದಿರ ಅಂದರೆ ನಾವು ಇಷ್ಟು ಆಹಾರ ತೊಗೊಂಡ್ರೆ ಹೊಟ್ಟೆ ಉಬ್ಬರ ಬರ್ತಕ್ಕಂಥದ್ದು, ಅಸಿಡಿಟಿ ಆಗುವಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟಾಗೋದಕ್ಕೆ ಕರೆಕ್ಟಾಗಿ 1 ತಿಂಗಳು ಅಥವಾ 1 ಬಾಟ್ಲ್ ಕಂಪ್ಲೀಟ್ ಆಗೋ ತನಕ ಬೆಳಗ್ಗೆ ಸಾಯಂಕಾಲ ತೊಗೊಳ್ತಾ ಬಂದರೆ ಖಂಡಿತ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಹಾಗೆ ನಿಮ್ಮ ಮನೇಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಹೇಳು, ಒಳ್ಳೆಯದಾಗಲಿ. ಗ್ಯಾಸ್ಟ್ರೋಜೀವನ್ನು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ, ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ಬಗ್ಗೆ ಇವತ್ತು ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಬೆಳಗ್ಗೆ ಉದ್ಯೋಗಕ್ಕೆ ಹೊರಡಬೇಕಾದ್ರೆ ಅಷ್ಟೇ ಹಸನ್ಮುಖಿಯಾಗಿ ನಗನಗ್ತಾ ಹೊರಡ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನಿಮ್ಮ ಕೆಲಸಗಳಲ್ಲಿ ಏನೆಲ್ಲ ಕೆಲಸಗಳಲ್ಲಿ ಬದಲಾವಣೆ ತಂದುಕೊಳ್ಬೋದು, ಯಾವುದೆಲ್ಲ ಕೆಲಸದ ಲಾಭ ಗಳಿಸ್ಬೋದು, ಸಾಕಷ್ಟು ಕೆಲಸಗಳನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಮಾತ್ರ 4 ಗಂಟೆಯಿಂದ 6:20 ತನಕ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಎದೆ ಉರಿ ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಆಗ್ಬೋದು, ತಲೆನೋವು ಆಗ್ಬೋದು, ಅಥವಾ ಒಂದಿಷ್ಟು ಜ್ವರಕ್ಕೂ ದಾರಿ ಆಗ್ಬೋದು. ಒಂದಲ್ಲ ಒಂಥರ ಅನಾರೋಗ್ಯಕ್ಕೆ ತುತ್ತಾಗುವಂಥ ಪರಿಸ್ಥಿತಿ ಇವತ್ತು ಧನುರಾಶಿಯವರಿಗೆ ಸಂಜಾ ಕಾಲದಲ್ಲಿದೆ. ಇಂತಹ ಪರಿಸ್ಥಿತಿ ಎದುರಾದಾಗ ಆಗಿಂದಾಲೆ ಅದಕ್ಕೆ ಬೇಕಾದಂತಹ ಔಷಧೋಪಚಾರಗಳು ಮಾಡಿಕೊಂಡ್ರೆ ತುಂಬ ಒಂದಷ್ಟು ಒಳ್ಳೆ ಒಂದು ಆರೋಗ್ಯಕರವಾದಂಥ ಪದಾರ್ಥಗಳನ್ನು ತಗೊಂಡು ಆರೋಗ್ಯವನ್ನು ಸರಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ, ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಆದರೆ ಕೆಲವಷ್ಟು ವಿಚಾರಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕಾಗತ್ತೆ. ಇವತ್ತು ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ. ಮಾತಾಡುವಂತಹದ್ದು, ವ್ಯವಹಾರ ಮಾಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಹೊಸದಾಗಿ ಮಾಡುವ ಕೆಲಸದ ಬಗ್ಗೆ ಅಥವಾ ಹೊಸ ಯೋಚನೆಗಳನ್ನು ನೀವು ಮತ್ತಷ್ಟು ಅದ್ಭುತವಾಗಿ ಸಿದ್ಧಪಡಿಸ್ಕೊಳ್ತೀನಿ. ಆದರೆ ಇವತ್ತು ಒಂದಷ್ಟು ನಿಮ್ಮ ಕರಹಸ್ತದಿಂದ ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೋ, ಗಿಡ ಮರಗಳಿಗೋ, ಅಥವಾ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೋ, ಅಥವಾ ಯಾರೋ ತುಂಬ ನಿರ್ಗತಿಕರಾಗಿ ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ನಿಮ್ಮ ಕೈಲಾದಷ್ಟು ಒಂದಷ್ಟು ಸಹಾಯಗಳನ್ನು ಮಾಡಿ. ಹಾಗೆ ಇವತ್ತಿನ ದಿವಸ ಹತ್ತಿರದಲ್ಲಿ ಒಂದು ಶಿವಾಲಯ ಇದ್ದರೆ ಶಿವ ಸಾನ್ನಿಧ್ಯಕ್ಕೆ ಬಂದು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಅಲ್ಲಿ ಪಠನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂದರೆ 1 ಹಿಡಿಯಷ್ಟು ಉದ್ದಿನಬೇಳೆ ಅಥವಾ 1 ಹಿಡಿಯಷ್ಟು ತೊಗರಿಬೇಳೆ ಇಂತಹದ್ದನ್ನು ಮನೆಯಲ್ಲೇ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ಅದಾದ ನಂತರ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಹತ್ತಿರದಲ್ಲಿ ಯಾವುದಾದ್ರು ಒಂದು ಗ್ರಾಮದೇವತೆ ದೇವಸ್ಥಾನ ಇದ್ದರೆ ಆ ದೇವಸ್ಥಾನಕ್ಕೆ ಧಾನ್ಯವನ್ನು ಕೊಟ್ಟು ನಮಸ್ಕಾರ ಮಾಡಿ. ಇದರಿಂದ ತುಂಬ ಒಳಿತನ್ನು ತಾವು ಕಾಣ್ತೀರಿ. ಇನ್ನು ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಎಷ್ಟು ಚೆನ್ನಾಗಿದೆ. ಆದರೂ ಸಹಿತ ಇವತ್ತು ಮಾನಸಿಕವಾದಂಥ ಒಂದಷ್ಟು ಒತ್ತಡಗಳಿದೆ. ಕೆಲಸ ಕಾರ್ಯಗಳಲ್ಲಿ ಎಲ್ಲವೂ ನೀವು ಅಂದುಕೊಂಡಂಗೆ ಆದರೂ ಅದರ ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆಯೇನೋ, ಅಥವಾ ಯಾರಾದರೂ ತೊಂದರೆ ಕೊಡ್ತಿದ್ದಾರೇನೋ, ಅಥವಾ ನನ್ನ ಮನಸ್ಸು ಸರಿ ಇಲ್ವೇನೋ, ಅಥವಾ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆಯೇನೋ, ಹೀಗೆ ನಿಮ್ಮ ತಲೆಯಲ್ಲಿ ತುಂಬ ತುಂಬಿಕೊಂಡಿರೋಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದಷ್ಟು ಮನಸ್ಸನ್ನು, ಹೃದಯವನ್ನು ಸರಿ ಇಟ್ಕೊಳ್ಬೇಕು. ಯಾವುದೇ ಸಮಸ್ಯೆ ಏನೇ ಬಂದರೂ ಸಹಿತ ಅದು ಆಗಿಂದಾಗಲೇ ಬರ್ತಿರುತ್ತೆ, ಆಗಿಂದಾಗಲೇ ಹೋಗ್ತಿರುತ್ತೆ. ಎಲ್ಲವನ್ನೂ ಸಹಿತ ಅಲ್ಲಿಂದಲೇ ಬಿಟ್ಟು ಬರಬೇಕೇ ವಿನಃ ಅದನ್ನು ಮನೆ ತನಕ ಕರ್ಕೊಂಡು ಬರಬಾರ್ದು. ಅಂದರೆ ಯಾವುದೇ ಒಂದು ವಿಚಾರ ತಲೆಗೆ ಬಂದರೆ ಆ ವಿಚಾರಕ್ಕೆ ಅಲ್ಲೇ ಕೊನೆ ಹಾಡಬೇಕು. ಅದನ್ನು ಬಿಟ್ಟು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನೀವು ಆಲೋಚನೆ ಮಾಡ್ತಾ ಕೂತ್ಕೊಂಡ್ರೆ
ತಲೆ ತುಂಬ ಬಿಸಿ ಆಗುತ್ತೆ, ಇಲ್ಲದ ಆರೋಗ್ಯ ಕೆಡುತ್ತೆ. ಅದಕ್ಕಿಂತ ಮುಖ್ಯವಾಗಿ ಒಂದಷ್ಟು ಮನಸ್ತಾಪಗಳು, ವ್ಯಾಜ್ಯಗಳು ಶುರುವಾಗುತ್ತೆ. ತಾಳ್ಮೆಯಿಂದ ವರ್ತನೆ ಮಾಡಿ. ಸಾಧ್ಯವಾದಷ್ಟು ಯಾರೊಬ್ಬರ ಬಗ್ಗೆ ಏನು ಟೀಕೆ ಮಾಡೋದಕ್ಕಿಂತ ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ, ಮತ್ತೊಬ್ಬರ ಬಗ್ಗೆನೂ ಆಲೋಚನೆ ಮಾಡೋದು ಬೇಡ. ನಿಮ್ಮನ್ನು ಮತ್ತೊಂದು ವಿಚಾರವನ್ನು ನೋಡೋನು ಮೇಲೊಬ್ಬ ಕಾಯಕ ನೋಡೋದು ಅಂತಕ್ಕಂಥವ್ರು ಭಗವಂತ ಇದ್ದಾನೆ. ಭಗವಂತನ ಪ್ರಾರ್ಥನೆ ಮಾಡಿ. ಇವತ್ತು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಆ ರಾಮದೇವರನ್ನ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಸುಬ್ರಹ್ಮಣ್ಯೇಶ್ವರರ ಆಲಯಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡಿ ಬನ್ನಿ. ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಆಗ್ತಿರುತ್ತೆ. ತೃಪ್ತಿಕರವಾದ ಬದುಕು ಕಾಣದಂಥ ರೀತಿಯಲ್ಲಿರುತ್ತೆ. ಹಣಕಾಸಿನ ವಿಚಾರ, ಯಾವುದಾದ್ರೂ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಅಥವಾ ಇಟ್ಟು ವಸ್ತು ಕಾಣೆ ಆಗ್ತಕ್ಕಂಥದ್ದು, ಹುಡುಕಾಟ ನಡೆಸ್ತಕ್ಕಂಥದ್ದು, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರ ಇಲ್ಲದ ತೊಂದರೆ ಅನುಭವಿಸುವಂಥದ್ದು, ಇದ್ದಕ್ಕಿದ್ದಂಗೆ ತಲೆ ಭಾರ ಆಗುವಂಥದ್ದಾಗಲಿ ಅಥವಾ ತಲೆ ಸುತ್ತುವಂಥದ್ದು, ಕಣ್ಣು ಉರಿ ಬರ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ಅಚಾತುರ್ಯಗಳ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ರಾಶಿಯಲ್ಲಿ ಇಂಥ ಸಮಸ್ಯೆಗಳು ಬರಬಾರ್ದು, ಯಾವುದೂ ತೊಂದರೆ ಆಗಬಾರ್ದು ಅಂದರೆ ಮೊದಲು ನೀವು ಮಾಡಬೇಕಾದ್ದು ಒಂದು ಧರಣೆ ತುಳಸಿ ತೀರ್ಥ ತೆಗೆದುಕೊಳ್ಳಿ. ಸಾಧ್ಯವಾದಷ್ಟು ಕಾಲಕ್ಕೆ ಸರಿಯಾದ ಆಹಾರ ಪದ್ಧತಿಗಳನ್ನು ನೋಡಿ. ಸಾಧ್ಯವಾದಷ್ಟು ಆಹಾರ ಪದ್ಧತಿ ಸರಿಯಾಗಿರಲಿ, ಆರೋಗ್ಯಕರವಾದ ಚಿಂತನೆ ಇರಲಿ. ಮಾಡುವ ಕೆಲಸ ಎಲ್ಲವೂ ಇವತ್ತೇ ಮಾಡಬೇಕು ಅಂತಕ್ಕಂಥದ್ದೇನು ಬೇಡ. ಎಷ್ಟು ಸಾಧ್ಯವೋ ಅಷ್ಟು ಮಾಡಿ. ಸಾಧ್ಯವಾದರೆ ಒಂದಷ್ಟು ವಿಶ್ರಾಂತಿ ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಗುರುಗಳೇ, ಕೋಟಿ ಕೋಟಿ ನಮಸ್ಕಾರ ಗುರುಗಳೇ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ಹಾಂ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೈಸೂರಿಂದ ಗುರುಗಳೇ. ಮೈಸೂರಿಂದ. ಅಮ್ಮ ತಮ್ಮ ಹೆಸರು? ಪ್ರೇಮಿಳಾ ಅಂತ ಗುರುಗಳೇ. ಪ್ರಮೀಳಾ ಅಂತ ಹೇಳಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ ಗುರುಗಳೇ, ನಮಸ್ತೆ ಗುರುಗಳೇ. 7-8 ವರ್ಷದಿಂದ ಕರೆ ಮಾಡ್ತಾ ಇದ್ದೀನಿ ಗುರುಗಳೇ. ನಿಮ್ಗೆ ಆಗಲಿ ತಾಯಿ. ಸಿಗ್ತಾನೆ ಇಲ್ಲ ಗುರುಗಳೇ ನನಗೆ. ಇವತ್ತು ಇವತ್ತು ಸಿಕ್ಕದೆ ಗುರುಗಳೇ. ಎಲ್ಗೂ ಹೋಗಕ್ ಹೋಯ್ತಾ ಇಲ್ಲ, ಬರಕ್ ಹೋಯ್ತಾ ಇಲ್ಲ. ನಿಮ್ಮ ಆಶ್ರಮಕ್ಕೂ ಬರಕ್ ಆಯ್ತಾ ಇಲ್ಲ ಗುರುಗಳೇ. ನನ್ಗೆ ಭಾರಿ ಸಮಸ್ಯೆ ಆಯ್ತಾ ಇದೆ ಗುರುಗಳೇ. ನನ್ಗೆ ಏನು ತೊಂದರೆ ತಾಯಿ? ಗುರುಗಳೇ, ಮನೇಲಿ ಬರೀ ತುಂಬಾ ಸಮಸ್ಯೆ. ಮಗ ಬೇರೆ ತೀರೋಗ್ಬಿಟ್ಟ ಗುರುಗಳೇ, 27 ವರ್ಷ. ಅಯ್ಯೋ ಭಗವಂತ. ಹೇಳಕ್ಕಾಯ್ತಾ ಇಲ್ಲ ಗುರುಗಳೇ ಏನು ಅಂತವ. ಏನಾಯ್ತಮ್ಮ? ಏನಾಗಿತ್ತು ಮಗನಿಗೆ? ಏನು ಅಂತ ಗೊತ್ತಿಲ್ಲ ಗುರುಗಳೇ. ಮೊದಲನೇ ಕೊರೋನಾದಿಗೂ ಸಹ ತಪ್ಪಿದ್ದೇವೆ ಯಾವಾಗ ಗುರುಗಳೇ. ಅವನು ಹಾಂ ಹಾಂ. ಏನಾಯ್ತು ಎಂತು ಅನ್ನೋದೇ ನಮ್ಗೆ ಇವತ್ತು ಅರ್ಥ ಆಗಿಲ್ಲ ಗುರುಗಳೇ. ಅವನು 27 ವರ್ಷ ಮಗ. 27 ವರ್ಷ ಗುರುಗಳೇ. ಮೊದಲನೇ ಕೊರೋನಾದಲ್ಲಿ ಇಲ್ದಿದ್ರು ಒಬ್ರು ಮುದ್ದಿನಗಳು ಅವಳೆ ಗುರುಗಳೇ. ಮದ್ವೆ ಎಲ್ಲ ಆಯ್ತಾ ಇಲ್ಲ ಅವಳಿಗೆ. ಆಗ್ಲಿ. ನಿಮ್ಗೆ ಎಷ್ಟು ದಿನದಿಂದ ಕರೆ ಮಾಡ್ತಾ ಇದೀನಿ ಗುರುಗಳೇ, ತಪ್ಪು ಆಗ್ತಾನೆ ಇಲ್ಲ ಗುರುಗಳೇ. ಇವತ್ತು ಸಿಕ್ಕದೆ ನಮ್ಗೆ ಭಾರಿ ನಮಸ್ಕಾರ ಗುರುಗಳೇ. ನಿಮ್ಗೆ ನೀವ್ ಏನ್ ಹೇಳ್ತಿದ್ರಿ ಎಲ್ಲ ಮಾಡಿದೀನಿ ಗುರುಗಳೇ. ನಾನು ಸುಮಾರು ಮಾಡಿದ್ದೀನಿ. ಹಂಗಿದ್ರು ನಮ್ಗೆ ನಾವು ಬರಕ್ಕೆ ಆಯ್ತಾ ಇಲ್ಲ ಗುರುಗಳೇ. ನಿಮ್ ಸಾಂಗಿನ ಇದಕ್ಕೆ ಬೆಂಗಳೂರಿಗೆ ಹೊರಡ್ತಾ ಇದ್ವಿ, ಹೊರಡಕ್ ಆಯ್ತಾ ಇಲ್ಲ ಗುರುಗಳೇ. ನಾನು ಆಗಲಿ. ಈಗ ಬರ್ದಿದ್ರು ನಾಳೆ ಆಗಸ್ಟ್ 1ರಿಂದ 11ರವರೆಗೂ ಜಾತ್ರಾ ಮಹೋತ್ಸವ ಇರುತ್ತೆ. ಆ ಸಮಯದಲ್ಲಾದರೂ ನಿಮಗೆ ಸಾಧ್ಯವಾಗಿ ನಿಮಗೆ ಅನುಕೂಲ ಆದರೆ ಒಂದು ಸತಿ ಬಂದು ಹೋಗಿ. ಆದರೆ ನಿನಗೆ ಸಮಾಧಾನ ಹೇಳುವಂಥ ಶಕ್ತಿ ನನಗಿಲ್ಲ. ಏನೋ ವಸ್ತುನ ಕಳ್ಕೊಂಡಿರೋದಾದರೆ ಹೇಳ್ಬೋದಾಗಿತ್ತೇನೋ. ಎದೆ ಉದ್ದಕ್ಕೂ ಬೆಳೆದ ಮಗ, 27 ವರ್ಷದ ಮಗ, ಅಂತಹ ದೊಡ್ಡ ಮಗನ ನೀನು ಕಳ್ಕೊಂಡು ಈ ನೋವಲ್ಲಿರಬೇಕಾದ್ರೆ ನಿಂಗೆ ಏನು ಸಮಾಧಾನ ಮಾಡಲಮ್ಮ ನಾನು? ನಿಂಗೆ ಸಮಾಧಾನ ಮಾಡೋ ಶಕ್ತಿನೂ ನನಗಿಲ್ಲ. ಆದರೆ ಆ ನೋವು ಬರೆಸುವಂಥ ಶಕ್ತಿ ಇರಲಿ ಅಂತ ಹೇಳ್ಬೋದು. ಆದರೂ ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ತಂದೆ ತಾಯಿ ಮುಂದೆ ಮಕ್ಕಳನ್ನ ಕಳ್ಕೊಂಡ್ರೆ ಆ ತಂದೆ ತಾಯಿಗೆ ಅದಕ್ಕಿಂತ ದೊಡ್ಡದಾದಂಥ ಶಿಕ್ಷೆ ಮತ್ತೊಂದಲ್ಲ. ಆದರೆ ದೇವ್ರು ನಿನ್ನ ಹಣೆಯಲ್ಲಿ ಹಾಕ್ಬಾರ್ದಮ್ಮ ಅದನ್ನು. ಇರಲಿ ತಾಯಿ, ಧೈರ್ಯ ತನ್ಕೋ. ಆದರೂ ನಿನ್ನ ಮನೆಯಲ್ಲಿ ಆದಷ್ಟು ಇರ್ತಕ್ಕಂಥ ಸಮಸ್ಯೆಗಳು ಬೇಗ ದೂರ ಆಗಿ ಎಲ್ಲವೂ ಸಹಿತ ಅನುಗ್ರಹವಾಗಿ ತಾಯಿಯ ಆಶೀರ್ವಾದ ಆಗಲಿ ಮತ್ತು ನಿನ್ನ ಮನಸ್ಸಲ್ಲಿರ್ತಕ್ಕಂಥ ನೋವು ಬೇಗ ದೂರ ಆಗಲಿ ಅಂತ ನಾನು ಲಕ್ಷ್ಮೀ ಬೋರ ಸ್ವಾಮಿ ನಾನು ಪ್ರಾರ್ಥನೆ ಮಾಡ್ತೇನೆ. ಸಾಧ್ಯವಾದರೆ ಒಂದು ಸತಿ ಬಂದು ಹೋಗ್ತಾಯಿ. ಒಳ್ಳೆಯದಾಗಲಮ್ಮ. ಇನ್ನು ಬಹಳ ವಿಶೇಷವಾಗಿ ಗುರುಗಳೇ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಕಾಸರಗೋಡಿನಿಂದ ಒಂದು ಪತ್ರ ಬಂದಿದೆ ಗುರುಗಳೇ. ಅದರ ಜೊತೆಗೆ ತಾಯಿಯವರು ಮದ್ದೂರು ಭಗವಂತನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಸಾದವನ್ನು ಕೂಡ ಕಳಿಸಿದ್ದಾರೆ. ಅವರ ಕಣ್ಣಿನ ರೇಖೆನೂ ಕೂಡ ಕಳಿಸಿದ್ದಾರೆ ಗುರುಗಳೇ. ಅದರ ಜೊತೆಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ಒಂದು ವಿಚಾರ ನಾನು ಗಮನಿಸಿದ್ದೇನಪ್ಪ ಅಂತಂದರೆ ಗುರುಗಳೇ, ತಾವು ಪತ್ರವನ್ನು ಓದಿ ನನಗೆ ವಿಚಾರವನ್ನು ತಿಳಿಸಿದ್ರೆ, ಬಟ್ ಆದರೆ ನಮಗೆ ಸಮಸ್ಯೆ ಏನಪ್ಪ ಅಂತಂದರೆ ಇಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಬೆಳಗ್ಗೆ ಹೊತ್ತು ಕರೆಂಟ್ ತೆಗೆಯೋದು ಜಾಸ್ತಿ ಇದೆ ಗುರುಗಳೇ. ಹಾಗಾಗಿ ಒಂದು ವೇಳೆ ಅವಕಾಶ ಆದರೆ ಕರೆ ಮಾಡಿ ಅಂತ ಹೇಳಿದರೆ ಅದಕ್ಕೆ ನಾವು ಕರೆ ಮಾಡಿದ್ದೀವಿ ಗುರುಗಳೇ. ಲೈನ್ ಸಿದ್ಧವಾಗಿದೆ, ಅವ್ರ ಜೊತೆ ಮಾತಾಡೋಣ ಗುರುಗಳೇ. ಒಳ್ಳೆಯದಾಗಲಿ. ಹಾಂ. ಹಲೋ. ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ ನಮಸ್ತೆ ಅಮ್ಮ. ಗುರುಜಿ ನಮ್ಮ ಜೊತೆ ಇದ್ದಾರೆ ತಾಯಿ, ಮಾತಾಡಿ ತಾಯಿ. ಹಲೋ. ಹಲೋ. ಹಲೋ ನಮಸ್ತೆ ಅಮ್ಮ, ಹೇಳಿ ತಾಯಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ.
ನನ್ನ ಸಮಸ್ಯೆ ಏನಂದ್ರೆ, ಹ್ಞೂ ಹಲೋ, ಮಾತಾಡಮ್ಮ, ಕೇಳಿಸ್ತಾ ಇದೆ. ಎಡ ಕಿವಿ ನಂಗೆ ಅಷ್ಟು ಕೇಳಿಸಲು ಕಡಿಮೆ. ಹಲೋ, ಡಾಕ್ಟರ್ ತೋರಿಸಿದೆ, ಹಾಂ ಅವ್ರದ್ದು ಕಿವಿ ಸ್ವಲ್ಪ ಈ ಕೇಳಿಸೋದು ಕಡಿಮೆ ಇದೆ. ಸೌಂಡ್ ಮಾಡಿ ಆಗಿದೆ. ಆಗ ಡಾಕ್ಟರ್ ಹೇಳಿದ್ರು ಅದ್ರಲ್ಲಿ ಎಲ್ಬು ಇದೆ, ಅದು ಆಪರೇಷನ್ ಮಾಡ್ಬೇಕು ಅಂತ. ಹಾಂ ಹಾಂ, ಮತ್ತೊಮ್ಮೆ ಹೇಳಮ್ಮ, ಇನ್ನೊಂದು ಸತಿ ಹೇಳ್ತಾ ಈ ನಿಧಾನಕ್ಕೆ. ಎಡ ಕಿವಿ ಕೇಳಿದ ಕಡಿಮೆ ಇದೆ ಗುರುಗಳೇ. ಹಾಂ ಹಾಂ ಹಾಂ, 2-3 ವರ್ಷ ಆಯ್ತು ಹೀಗೆ ಆಗುದು. ಹ್ಞೂ ಹಾಗೆ ನಾನು ಡಾಕ್ಟರ್ ಹತ್ರ ತೋರಿಸಿದೆ, ತುಂಬಾ ಮೆಡಿಸಿನ್ ಎಲ್ಲ ಮಾಡಿದೆ, ಏನು ಕಡಿಮೆ ಆಗ್ಲಿಲ್ಲ ನಂಗೆ. ಈಗ ಈ ಫೋಟೋ ಕಳಿಸಿರೋದು ನಿಂದೇನಮ್ಮ? ಅಲ್ವಾ ಈ ಫೋಟೋ ಕಳಿಸಿರೋದು ನಿಂದೇನಮ್ಮ? ನಿನ್ನ ಫೋಟೋನೇನಾ ಇದು? ಗುರುಗಳೇ? ಇದು ಫೋಟೋ ಕಳಿಸಿದ್ದೀರಲ್ಲ? ಹೌದೌದು. ಹಾಂ ಹಾಂ, ಹಾಗಾದ್ರೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಆಗ್ತದ ಅಂತ ಎಲ್ಬಿದೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು. ಹಾಂ ಹಾಂ, ಅದೇ ಹಾಕಿದ ಕಾರಣ ಸೌಂಡ್ ಕೇಳಿಸಿದಾಗ ಆಗುದು, ಸೌಂಡ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕೂಡ ತೊಂದ್ರೆ ಇದೆ ಅಂತೆ, ಅದು 6 ತಿಂಗಳು ಬಿಟ್ಟು ಮಾಡ್ಬೇಕಂತೆ. ಕರೆಕ್ಟ್ ಅಮ್ಮ. ಈಗ ಇದಕ್ಕೆ ಆಪರೇಷನ್ ಮಾಡ್ಬೇಕಂತನಾ ಅಥವಾ ಮಿಷಿನ್ ಹಾಕಿದ್ರೆ ಸಾಕಾ? ಆಪರೇಷನ್ ಮಾಡಬೇಕು. ಹಾಕಿದ್ರೆ ಅದು 20 ವರ್ಷ ಆಗುವಾಗ ಆಗ್ಬೋದು, ಮತ್ತೆ ಕೇಳಿಸೋದು ಆಗ್ಬೋದು, ತೊಂದರೆ ಆಗುತ್ತೆ ಈಗ ಅಂತ ಹೇಳಿದ್ರು. ಹಾಗೆ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅಂತ ನಾನು ನಿಮ್ಮ ಹತ್ರ ಕೇಳಿ ಲೆಟರ್ ಬರ್ತಿದ್ದು ಗುರುಗಳೇ. ಎಲ್ಲಿ ತೋರಿಸ್ತಾ ಇದ್ದೀರಿ ನೀವು? ಏನು? ನೀವು ಯಾವ ಹಾಸ್ಪಿಟ್ಲ್ ತೋರಿಸ್ತಿದ್ದೀರಿ? ಎಲ್ಲಿ ತೋರಿಸ್ತಾ ಇದ್ದೀರಮ್ಮ? ಇಲ್ಲಿ ಪಕ್ಕದಲ್ಲಿ ಕಾಸರಗೋಡಲ್ಲಿ ತೋರಿಸಿದೆ, ಕೃಷ್ಣ ಹಾಸ್ಪಿಟಲ್ ಅಲ್ಲಿ ಶ್ರೀನಿವಾಸ ಕಾಮತ್ ಡಾಕ್ಟರ್. ನಾವು ದುಡ್ಡಿಗೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಹಾಗೆ ನಾವು ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆಯಲ್ಲ ಕೋಳಿಕೋಡಲ್ಲಿ, ಅಲ್ಲಿ ಒಂದು ಡಾಕ್ಟರ್ ಇದ್ದಾರೆ. ಹಾಗೆ ಅಲ್ಲಿ ಟೆಸ್ಟ್ ಮಾಡಿ ಎಲ್ಲ ಆಗಿದೆ ಈಗ. ಹಾಗೆ ಅವರು ಡೇಟ್ ಕೊಟ್ಟಿದ್ದಾರೆ, ಜುಲೈ 11ಕ್ಕೆ ಕೊಟ್ಟಿದ್ದಾರೆ. ಹಾಗೆ ನಿನ್ನೆ ಸಹ ಹೋಗಿ ಬಂದಿದ್ದು. ಹಾಗೆ ಅದು ಆಪರೇಷನ್ ಮಾಡಿ ಸಕ್ಸಸ್ ಆಗ್ಬೋದು. ಹಾಗೆ ಆಗುತ್ತೆ ತಾಯಿ, ನೀನು ಧೈರ್ಯವಾಗಿ ಆಪರೇಷನ್ ಮಾಡಿಸು. ನಿನ್ನ ಕಣ್ಣಿರೇಖೆ ಚೆನ್ನಾಗಿದೆ, ಧೈರ್ಯವಾಗಿರೋ, ಹೆದರಬೇಡ, ನಿನ್ನ ಖಂಡಿತ ಅನುಕೂಲ ಆಗುತ್ತೆ. ಮತ್ತೊಂದು ಕಿವಿ ಕೂಡ ಅದೊಂದು ಆಗುತ್ತಂತೆ, ಅದು 6 ತಿಂಗಳು ಬಿಟ್ಟು ಮಾಡ್ಬೇಕಂತೆ. ಓಹೋ, ಎರಡೂ ಕಿವಿನೂ ಈ ಥರ ಪ್ರಾಬ್ಲಮ್ ಇದೆಯಾ? ಏನ್ ಗುರುಗಳೇ? ಎರಡೂ ಕಿವಿನೂ ಇದೇ ಥರ ಸಮಸ್ಯೆ ಆಗ್ತಾ ಇದೆಯಮ್ಮ? ಒಂದು ಕಿವಿಯಲ್ಲಿ ಗುಣಿ ಅಂತ ಬರುತ್ತೆ, ಎಡ ಕಿವಿಯಲ್ಲಿ ಇರುತ್ತೆ ಗುರುಗಳು ಯಾವಾಗ ಅಂತ. ತುಂಬ ಕಷ್ಟಮ್ಮ. ಅದಕ್ಕೆ ಒಂದು ಕೆಲಸ ಮಾಡಮ್ಮ, ಈ ಬಜೆ ಇದೆಯಲ್ಲ ಗೊತ್ತಾ? ಬಜೆನ ಸುಟ್ಟು ಯಾವ ಕಿವಿನಲ್ಲಿ ಗುಯ್ ಅಂತ ಶಬ್ದ ಆಗೋದು, ಪಟಪಟ ಹೊಡೆಯುವಂಥದ್ದು, ಒಂಥರ ಏನೋ ಶಬ್ದ ಬಂದು ನೀನು ಹಿಂಸೆ ಮಾಡುವಂಥದ್ದು ಇರುತ್ತಲ್ಲ, ಅಂತಹ ಕಿವಿಗೆ, ಆ ಕಡೆ ಕಿವಿಗೆ ಬಜೆನ ಸುಟ್ಟು ಅದ್ರ ಹೊಗೆನ ಕಿವಿ ಹತ್ರ ಬರೋ ಥರ ಸ್ವಲ್ಪ ದೂರಕ್ಕೆ ಈ ಥರ ಇಟ್ಕೊ. ಅಂದರೆ ಈ ಕಿವಿ ಹತ್ರ ನಿನಗೆ ಆ ಹೊಗೆ ಬರಬೇಕು. ಈ ಥರ ಮಾಡೋದ್ರಿಂದ ಎಂಥ ಹಳೆ ನೋವಿದ್ರೂ ಈ ಥರ ಶಬ್ದಗಳು ಬಂದರೆ ಅದು ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಆಯುರ್ವೇದಿಕಲ್ಲಿ ತುಂಬ ಒಳ್ಳೆ ಮೆಡಿಸಿನ್ ಇದೆ. ಬಜೆಯನ್ನು ಸುಟ್ಟು ಅದ್ರ ಹೊಗೆ ಕಿವಿ ಹತ್ರ ಇಡು, ಒಂದ್ಸತಿ ಟ್ರೈ ಮಾಡು. ಆಗ್ಲಿಮ್ಮ, ನೀನು ಕಣ್ಣಿರೇಖೆ ಚೆನ್ನಾಗಿದೆ, ಹೆದರಬೇಡ, ಆದಷ್ಟು ಬೇಗ ಒಳ್ಳೇದಾಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೇದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ, ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಊಟಣಪ್ಪ ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಪ್ಪ? ಒಳ್ಳೇದಾಗ್ಲಿ ತಾಯಿ. ಗುರುಜಿ ನಮ್ಮ ಜೊತೆ ಇದ್ರಮ್ಮ, ಮಾತಾಡಿ, ಬೇಗ ಮಾತಾಡಿ. ಹಲೋ. ಓನಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹ್ಞೂ ಸ್ವಾಮಿ, ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಹೇಳಿ ತಾಯಿ, ಎಲ್ಲಿಂದ ಕರೆ ಮಾಡ್ತೀರಿ? ಸ್ವಾಮಿ, 4ನೇ ಸಲ ಮಾತಾಡ್ತಿರೋದು. ನನ್ನ ಬಗ್ಗೆ ಏನು ಕೇಳ್ಕೊಳಕ್ಕೆ ಆಗ್ಲಿಲ್ಲ, ನೀನು ಬರೀ ನಿಮ್ ಬಗ್ಗೆನೇ ಮಾತಾಡೋದಾಯ್ತು ಸ್ವಾಮಿ. ನೀವು ಈ ಪೀಠಕ್ಕೆ ಬಂದು ಕೂತ್ಕೊಂಡಾಗ ಹೆಂಗಿದ್ರಿ? ಭೀಮನ್ ತರ ಇದ್ರಿ, ಗ್ರಾಮನ್ ತರ ಆಗೋದ್ರಿ. ತುಂಬಾ ಖುಷಿ ಆಗ್ತೈತೆ ಸ್ವಾಮಿ. ನಂದು ಒಂಚೂರು ಸಮಸ್ಯೆ ಆರೋಗ್ಯದ್ದು. ಅಮ್ಮ, ನಿಮ್ಮ ಆರೋಗ್ಯ ಬೇಗ ಗುಣ ಆಗ್ಲಿ ಸ್ವಾಮಿ. ಆಮೇಲೆ ಜೀವನ ಒಂದಲ್ಲ ಒಂದು ಮನ್ಸಲ್ಲಿ ನೋವು, ಒಂದಲ್ಲ ಒಂದು ನೋವು ಇದ್ದೇ ಇರುತ್ತೆ ಸ್ವಾಮಿ. ಆದ್ರೂ ನೀವು ಹೇಳೋ ಪರಿಹಾರಗಳು ಹೇಳ್ತಿರ್ತೀರ, ಮಾಡ್ತಾನೆ ಇರ್ತೀವಿ. ತುಂಬಾ ಖುಷಿ ಆಯ್ತು ಸ್ವಾಮಿ. 4ನೇ ಸಲ ಮಾತಾಡ್ತಿರೋದು ನಾನು. ನೋಡಮ್ಮ, ಅದೃಷ್ಟ ಅದು. ಯಾವಾಗ ಮಾತಾಡುವಾಗ್ಲೂ ಸಮಯ ಕಡಿಮೆ ಇದ್ದಾಗಲೇ ಮಾತಾಡ್ತಿರ್ತೀರಿ ನೀವು. ಸ್ವಲ್ಪ ನೀವು ಇವತ್ತು ಗಮನಿಸ್ದಾಗ ಮಾತಾಡದೆ ಸಮಯ ಮುಗಿಯೋಕ್ ಬಂದಿತ್ತು. ಇವತ್ತು ಹಂಗೆ ಆಯ್ತು ಸ್ವಾಮಿ. ಇರ್ಲಿ, ಚಿಂತೆ ಮಾಡಬೇಡಿ. ಎಲ್ಲಿಂದ, ಯಾವ ಊರಿಂದ ಕರೆ ಮಾಡ್ತೀರಿ? ನಾವು ತಿಪ್ಟೂರಿಂದ, ರುಕ್ಮಿಣಿ ಅಂತ. ತಿಪ್ಟೂರಿಂದ? ಒಂದ್ಸತಿ ಆಶ್ರಮಕ್ಕೆ ಬನ್ನಿ, ಲಕ್ಷ್ಮೀ ಬೋರಾ ಸ್ವಾಮಿನ ದರ್ಶನ ಮಾಡಿ. ಖಂಡಿತ ಬರ್ತೀವಿ, ನಿಮ್ಮ ಆಶೀರ್ವಾದ ಬೇಕು. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಅದೇ ಮಗಳ ಬಗ್ಗೆ, ಮಗನ ಬಗ್ಗೆ ಕೇಳ್ಕೊಂಡಿದ್ದೆ ಸ್ವಾಮಿ. ನನ್ನ ಮನ್ಸಲ್ಲಿ ಎರಡಿದೆ, ಎಲ್ಲ ಧ್ವನಿಲ್ಲ ಹೇಳ್ತೀರಾ. ನಂದು ಆಸೆ ಪೂರೈಸುತ್ತಾ ಸ್ವಾಮಿ? ಎರಡೇ ಆಸೆ ಇದೆ. ಆಗ್ಲಿ, ಪೂರೈಸುತ್ತಾ ಇಲ್ವೋ ಸ್ವಾಮಿ? ಖಂಡಿತ ಒಳ್ಳೇದಾಗತ್ತೆ. ಸ್ವೀಟ್ ತಗೊಂಡು ಬರ್ತೀರಿ ನೀವು. ಒಳ್ಳೇದಾಗ್ಲಿ.
ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ತಮಗೂ ಕೂಡ ಧನ್ಯವಾದಗಳು. ಇವತ್ತಿನ ಸಹ ತಾವು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ ಗುರುಜಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕುಟುಂಬದಲ್ಲಿ ಐಕ್ಯತೆ, ನಗುಮುಖ, ಸಂತೋಷ ಏನೇ ಆದರೂ ಕುಟುಂಬದವ್ರ ಮುಂದೆ ಹಂಚಿಕೊಂಡು ಎಲ್ಲರೂ ಒಂದು ಕುಟುಂಬದಲ್ಲಿ ನಗನಗ್ತಾ ಇರಲಿ ಎಂಬತಕ್ಕಂಥದ್ದೊಂದೇ ಚಿಂತನೆ ಈ ನಿಮ್ಮ ಮಹರ್ಷಿ ವಾಣಿದು. ಒಳ್ಳೆಯದಾಗಲಿ, ಶುಭವಾಗಲಿ.